ತುಮಕೂರಲ್ಲಿ ಯಾರಾದರೂ ಇದೇ ಥರ ಪರ್ಸನ್ಸ್ನ ಯಾರಾದರೂ ಸೊಸೈಟಿ ಸರ್ವ್ ಮಾಡ್ತಿರೋದು ಅಥವಾ ಏನಾದರೂ ಒಂದು ಒಳ್ಳೆಯದು ಮಾಡ್ತಿದ್ದಾರೆ ಅಂತ ಇದ್ದರೆ ಪ್ಲೀಸ್ ನಂಗೆ ಇನ್ಸ್ಟಾಗ್ರಾಮಲ್ಲಿರಲಿ ಅಥವಾ ಯೂಟ್ಯೂಬ್ ಕಮೆಂಟ್ಸಲ್ಲಿರಲಿ DM ಮಾಡಿ, ಸೊ ದಟ್ ನಾನು ಅವ್ರದ್ದು ವೀಡಿಯೋ ಮಾಡ್ತೀನಿ. ನೀವು ಎಲ್ಲರೂ, ಎವ್ರಿ ಒನ್ ಹ್ಯಾಸ್ ಟು ನೋ ದೇರ್ ಸ್ಟೋರಿ, ರೈಟ್? ಇನ್ಸ್ಪೈರ್ ಆಗೋಕ್ಕೆ. ಸೊ ದಟ್ಸ್ ಹೌ ವಿಲ್ ಮೇಕ್ ಇಟ್. ಹಾಂ, ಅದೇ ನಾವು ಸಾಕಿದ್ವಲ್ಲ, ಕಚ್ಚಿವೆ ಬೀದಿ ನಾಯಿ. ಓಕೆ ಓಕೆ, ಹಂಗೆ. ಪಲ್ಲವಿ ಅಂತ ನೋಡಿ 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 ಏನು ಮಾಡ್ತಾಳೆ ನೋಡಿ ಇವಾಗ. ಏನು ಮಾಡಬೇಕು? ಹಾಂ, ಏನೇ ಇವಳು ಪಲ್ಲವಿ. ಏನು ಮಾಡಬೇಕು? ಇವಳು ಬಾಬಾ, ಇವಳು ಚೀತಾ, ಇವಳು ದುಲಾ, ಇವಳು ದುಲಾತರ. ಓಕೆ. ಇನ್ನು ಅವ್ನು ಕೀಚ, ಇವನು ಕೀಚ, ಇವನು ಅಲ್ಲೊಂದು ನಿಂತಿದೆ, ಅಲ್ಲೊಂದು. ಇವರೆಲ್ಲ ಕಸ್ತಾರೆ ಅಂತ ದೂರ ನಿಂತಿದ್ದಾಳೆ, ಅಲ್ಲ ಹಾಕ್ಬೇಕು ಅವ್ರಿಗೆ. ಓಕೆ. ಇವ್ರದ್ದೆಲ್ಲ ಅಂದಮೇಲೆ ಅವ್ರಿಗೆಲ್ಲ ನೀವು ಈ ಕಡೆ ಬರಬೇಡಿ, ನಾವು ಆ ಕಡೆ ಬರಲ್ಲ ಅಂತ. ಓಕೆ. ಸಿಗ್ನಲ್. ಸೊ ಎಸ್, ನಾನೀಗ ರೆಡಿ ಆಗಿಬಿಟ್ಟಿದ್ದೀನಿ. ಐ ಆಮ್ ಆಲ್ ಸೆಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 8:30. ಈಗ ಅವ್ರ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಕ್ವೆಶನ್ಸ್ ಕೇಳ್ಬಿಟ್ಟು ಮುಂದಿನ ನೋಡೋಣ. ಓಕೆನಾ? ಓಕೆ. ಆನ್ ದ ವೇ ಹೋಗ್ತಾ ಹೋಗ್ತಾ ಅವ್ರ ಮಗ, ಅವ್ರ ಹೆಸರು ಸತ್ಯ ಅಂತ, ಅವ್ರ ಕಾಲ್ ಬಂತು. ಅವ್ರು ಇಲ್ಲೇ ಹತ್ರದಲ್ಲಿದ್ದಾರೆ ಅಂತ ಹೇಳಿದ್ರು. ಸೊ ಅವ್ರಿಗೀಗ ಭೇಟಿ ಮಾಡಿ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಯಟ್ ಅನದರ್ ಎಪಿಸೋಡ್ ಆಫ್ ಧೀರಜ್ ವ್ಲಾಗ್ಸ್. ಇವತ್ತಿನ ವ್ಲಾಗು ಸ್ವಲ್ಪ ಸ್ಪೆಷಲು, ಸ್ವಲ್ಪ ಯುನೀಕು, ಸ್ವಲ್ಪ ಬ್ಯೂಟಿಫುಲ್ಲು, ಸ್ವಲ್ಪ ಲೆಂತಿ ಕೂಡ. ಆ್ಯಂಡ್ ಯಟ್ ಇಟ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ಟು ಬಿ ಇನ್ಸ್ಪೈರ್ಡ್ ಆಫ್. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಐ ಹೋಪ್ ಯು ಲೈಕ್ ಇಟ್. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಗೈಸ್ ಅ ಕ್ವೆಶನ್. ಎಷ್ಟು ಜನ ನಿಮ್ಮಲ್ಲಿ ಪ್ರತಿದಿನ ಡೇ ಟು ಡೇ ಬೇಸಿಸಲ್ಲಿ ಸ್ಟ್ರೀಟ್ ಡಾಗ್ಸ್ ಇರಲಿ, ಸ್ಟ್ರೀಟ್ ಆ್ಯನಿಮಲ್ಸ್ ಇರಲಿ, ಯಾರಿಗಾದ್ರೂ ಬಿಸ್ಕೆಟ್ ಹಾಕಿದ್ದೀರಾ ಅಥವಾ ಊಟ ಹಾಕಿದ್ದೀರಾ? ಡೈಲಿ ಆಗಬೇಕಾಗಿರೋದು ನಾನು ಕೇಳ್ತಿರೋದು, ಒನ್ಸ್ ಇನ್ ಅ ಬ್ಲೂ ಮೂನ್ ಅಲ್ಲ. ಸೊ ಐ ಆಮ್ ಪ್ರಿಟಿ ಶೋರ್, ಕಮೆಂಟ್ ಹಾಕಿ ಫಾರ್ ಶೋರ್, ನೋಡೋಣ. ಬಟ್ ಐ ಆಮ್ ಪ್ರಿಟಿ ಶೋರ್ ಫಿಂಗರ್ ಕೌಂಟಬಲ್ ಆಗೇ ಇರ್ತಾರೆ. ಸೊ ಅಂಥ ಒಂದು ಟಾಪಿಕ್ ಇಟ್ಕೊಂಡು ನಾನು ಇಬ್ರಿಗೆ ಮೀಟ್ ಮಾಡಿದೆ ಇವತ್ತು. ದೇ ಆರ್ ನಥಿಂಗ್ ಬಟ್ ಅನ್ ಇನ್ಸ್ಪಿರೇಷನ್ ಗೈಸ್. ಸೊ ಅವ್ರ ಬಗ್ಗೆ ವಿಡಿಯೋ ಮಾಡಿಕೊಂಡು ಅವರು ನನ್ನಂಗೆ ನಿಮ್ಮಂಗೆ ಲೈಕ್ ಎಷ್ಟೊಂದು ಜನಕ್ಕೆ ಇನ್ನೂ ಇನ್ಸ್ಪೈರ್ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಿರೋದು. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಎಂಡ್ವರೆಗೂ ನೋಡಿ. ಸ್ವಲ್ಪ ಲೆಂತಿ ಇದೆ, ಪ್ಲೀಸ್ ಬೇರ್ ವಿತ್ ಮೀ, ಬಟ್ ಇಟ್ ಈಸ್ ಬೊಂಬಾಟ್ ಗೈಸ್, ಬೊಂಬಾಟ್ ಲಿಟ್ರಲಿ. ಆ್ಯಂಡ್ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ವೀಡಿಯೋದಲ್ಲಿದ್ದರೆ ಅಥವಾ ಏನಾದರೂ ತಪ್ಪಾಗಿದ್ರೆ ಪ್ಲೀಸ್ ಈಗಲೇ ಕ್ಷಮಿಸ್ಬಿಡಿ. ಯಾವುದು ಇಂಟೆನ್ಷನಲಿ ಇರಲಿಲ್ಲ, ಇರೋದು ಇಲ್ಲ. ದ ಮೇನ್ ಮೋಟೋ ಇಸ್ ಟು ಇನ್ಸ್ಪೈರ್ ಪೀಪಲ್ ಆ್ಯಂಡ್ ಸ್ಟ್ರೀಟ್ ಡಾಗ್ಸಿಗೆ, ಸ್ಟ್ರೀಟ್ ಆ್ಯನಿಮಲ್ಸಿಗೆ ಟೇಕ್ ಕೇರ್ ಮಾಡಿಕೊಂಡು ಅವರಿಗೆ ಊಟ ಹಾಕೋದ್ರ ಬಗ್ಗೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮ್ಯಾಮ್. ನಮಸ್ಕಾರ ಸರ್. ನಮಸ್ಕಾರ. ನಾವಿವತ್ತು ಫಸ್ಟ್ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಇವ್ರ ಬಗ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ನನ್ನ ಫ್ಯಾಮಿಲಿ ಜೊತೆ ಡಿನ್ನರ್ ತಿನ್ಕೊಂಡು ರಿಟರ್ನ್ ಹೋಗ್ತಿದ್ದೆ ಮನೆಗೆ. ಆಗ ಕಾಲ್ಟೆಕ್ ಸರ್ಕಲ್ ಹತ್ರ ಇವ್ರಿಗೆ ನೋಡಿದೆ. ನಾನು ಯಾರಿರ್ಬೋದು, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಸೋಷಿಯಲ್ ಮೀಡಿಯಾದ ಎಷ್ಟು ಪವರ್ ಹೆಂಗಿದೆ ಅಂದರೆ, ನನಗೆ ತಕ್ಷಣಕ್ಕೇ ಆಲ್ಮೋಸ್ಟ್ ಒಂದು ಅರ್ಧ ದಿನನೂ ಆಗಿಲ್ಲ, ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು ಇವ್ರ ಬಗ್ಗೆ ಹೇಳ್ತಾ. ಬಟ್ ಇವ್ರು ಯಾರು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮತ್ತು ಸರಿಗೆ ಮೀಟ್ ಮಾಡ್ತಿರೋದು. ಇವರು ಅವ್ರ ಮಗ ಸತ್ಯ ಅಂತ. ಇವ್ರ ಥ್ರೂ ಅಂದರೆ ಇವ್ರ ಫ್ರೆಂಡ್ ಒಬ್ಬ ಚೇತನ್ ಅಂತ ಇದ್ದಾರೆ. ಸೊ ಅವ್ರ ಥ್ರೂ ಇವ್ರ ಕಾಂಟ್ಯಾಕ್ಟ್ಸ್ ಇತ್ತು. ಆ್ಯಂಡ್ ದಟ್ಸ್ ಹೌ ಐ ಗಾಟ್ ಟು ನೋ ಸರ್ ಮತ್ತು ಮ್ಯಾಮ್ ಬಗ್ಗೆ. ಸೊ ನಾನು ಇವ್ರಿಗೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಇವ್ರ ಕಿರು ಪರಿಚಯ ಕೇಳಿಕೊಂಡು ಸ್ವಲ್ಪ ಇನ್ಸ್ಪೈರಿಂಗ್ ಆಗಿದೆ ತುಂಬ. ಇಷ್ಟೊತ್ತು ಅವ್ರ ಹತ್ರ ಆ್ಯಕ್ಚುಲಿ ಮಾತಾಡಿದೆ, ನಂಗೆ ತುಂಬ ಇಷ್ಟ ಆಯಿತು ಅವ್ರ ಹತ್ರ ಮಾತಾಡಿದ್ದು. ನಿಮಗೂ ಒಂಚೂರು ತಿಳಿಸೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಮ್ಯಾಮ್, ನಿಮ್ಮದು ಕಿರು ಪರಿಚಯ, ನಿಮ್ಮ ಹೆಸರು, ನೀವು ಎಲ್ಲಿಂದ, ಏನು, ನಿಮ್ಮ ಬಗ್ಗೆ ಜಸ್ಟ್ ನಿಮ್ಮ ಬಗ್ಗೆ ಒಂಚೂರು ಹೇಳ್ತೀರಾ? ನನ್ನ ಹೆಸರು ನಾಗರತ್ನ ಅಂತ. ನಾವು MG ರೋಡಲ್ಲಿ ಕಾಂಪ್ಲೆಕ್ಸ್ ಇದೆ ನಮ್ಮದು. ನಾವು ಅಲ್ಲಿ ಒಂದು 4 ನಾಯಿನ ನಾವು ಸಾಕ್ಕೊಂಡಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಒಂದು 10-12 ವರ್ಷ ಆದಮೇಲೆ ಅವ್ರಿಗೆಲ್ಲ ಒಂದೊಂದು ಕಾಯಿಲೆ ಬಂದು ಅವರೆಲ್ಲ ಹೋದ್ಮೇಲೆ ನಮಗೆ ತುಂಬ ಬೇಜಾರಾಯಿತು. ಆವಾಗಿಂದ ನಾವು ಮನೆಗೆ ನಾಯಿ ತರೋದು ಬೇಡ, ಬೀದಿ ನಾಯಿಗೆ ಹಾಕೋಣ ಅಂತ ಹೇಳಿ ಅವ್ರಿಗೆ ಏನು ಖರ್ಚು ಮಾಡ್ತಾಯಿದ್ವಿ ಅದನ್ನು ಒಂದು ಮನೆ ಮುಂದೆ ಒಂದು 4-5 ನಾಯಿಗೆ ಆ ಥರ ಸ್ಟಾರ್ಟ್ ಮಾಡಿದ್ವಿ.
ಇವಾಗ ಡೈಲಿ ಒಂದು 50-60 ನಾಯಿಗೆ ಬೀದಿ ಎಲ್ಲೇ ನೋಡಲಿ ಆ ನಾಯಿಗಳಿಗೆಲ್ಲ ನಾವು ಬಿಸ್ಕೆಟ್ ಹಾಕೋದು, ಹಾಲು ಹಾಕೋದು, ಅವ್ರಿಗೇನಾದ್ರು ಗಾಯ ಆದರೆ, ಆಕ್ಸಿಡೆಂಟ್ ಆದರೆ, ಅಕಸ್ಮಾತ್ ಅವು ಸತ್ತೋದ್ರೆ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸೋದಾಗಲಿ, ಅದಕ್ಕೆ ಮಣ್ಣು ಮಾಡಿಸೋದಾಗಲಿ ಅದನ್ನೆಲ್ಲ ಮಾಡ್ತೀನಿ ನಾನು. ನನಗದು ಎಲ್ಲಿ ನಾಯಿ ನೋಡಿದ್ರು ಅದು ಮನ್ಸಿಗೆ ಬಂದ್ಬಿಡುತ್ತೆ. ನೈಟ್ ಎಷ್ಟೊತ್ತಾರೋ ಆಗಲಿ ಅವ್ರಿಗೆ ಹೋಗಿ ನಾನು ಅವ್ರು ಕಾಯ್ತಾ ಇರ್ತಾರೆ ನಮಗೋಸ್ಕರ, ಅವ್ರಿಗೆ ಹೋಗಿ ಊಟ ಹಾಕಿ ಬಂದೇ ನಾವು ಮಲ್ಕೊಳ್ಳೋದು. ಈಗ ಸರಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಹಾಗೆ ನಿಮ್ಮ ಕಿರು ಪರಿಚಯ, ನೀವು ಮುಂಚೆ ಏನು ಮಾಡ್ತಿದ್ರಿ, ಈಗ ಹೆಂಗಿದ್ದೀರಾ, ಕ್ಲಾಸ್ ಬಗ್ಗೆ ಒಂಚೂರು ಹೇಳ್ತೀರಾ? ನನ್ನ ಹೆಸರು ರಾಜಗೋಪಾಲ್ ಅಂತ. ನಾನು ನೋಡ್ಕೊಂಬ ನಾನು KSRTC ಡ್ರೈವರು, ರಿಟೈರ್ಡ್ ಆಗಿದ್ದೀನಿ. ಮೊದಲು ಲಾರಿಗಳಲ್ಲಿ ಕೆಲಸ ಮಾಡಿ ಲಾರಿ ಡ್ರೈವರ್ ಆಗಿ, ಪ್ರೈವೇಟ್ ಬಸ್ಸಲ್ಲಿ ಡ್ರೈವರ್ ಆಗಿ ಈ ಶ್ರೀಮತಿ ಅವ್ರನ್ನ ಕಟ್ಕೊಂಡು 37 ವರ್ಷ ಆಯಿತು. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಾವು ನಮ್ಮ ಮಕ್ಕಳಿಗೆ ಇಷ್ಟ ಆಯಿತು ನಾಯಿಗಳು ಸಾಕಬೇಕು ಅಂತ, ಅವರಿಂದ ಶುರು ಮಾಡಿದ್ವಿ. ಈಗ ಅವ್ರಿಗೆ ಸಿಕ್ಕಾಪಟ್ಟೆ ಖರ್ಚಾಗ್ತಾಯಿತ್ತು. ಬಟ್ ಅವರೆಲ್ಲ ಪಾಪ 10-12 ವರ್ಷ ಇದ್ದು ಅವ್ರ ಆಯುಸ್ ಮುಗೀತು, ತೀರೋದ್ರು. ಈಗ ಆ ದುಡ್ಡು ನಾವು ಯಾಕೆ ಇಟ್ಕೋಬೇಕು ಅಂತ ಬೀದಿನಾಗಿ ಸ್ಟಾರ್ಟ್ ಮಾಡಿದ್ವಿ. ಈಗ ಎಲ್ಲ ಕಡೆ ನಮ್ಮನ್ನು ನೋಡಿದ್ರೆ ಕೆಲವ್ರಿಗೆ ದುಶ್ಮನ್ ಥರ ನೋಡ್ತಾರೆ, ಕೆಲವ್ರಿಗೆ ಖುಷಿ ಪಡ್ತಾರೆ. ನಾಯಿಗಳಿಗೆ ಹಾಕ್ತಾರಲ್ಲ ಇವರು, ಕೆಲವ್ರು ಜಗಳಕ್ಕೆ ಬರ್ತಾರೆ, ಕೆಲವ್ರು ಬೈತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ, ವಿಡಿಯೋ ಮಾಡಿ ಇದಕ್ಕೆ ಹಾಕ್ತಿವಿ ಅಂತಾರೆ, ಬನ್ನಿ ತಗೊಳ್ಳಿ ವಿಡಿಯೋ ಮಾಡಿ. ನಾವ್ ಯಾರ ಮನೆಗೆ ಹೋಗಿ ಯಾರು ಇದು ಮಾಡ್ತಾ ಇಲ್ಲ, ಯಾರಿಗೂ ತೊಂದರೆ ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾಯಿಗಳು ಯಾರಿಗೂ ತೊಂದರೆ ಮಾಡಲ್ಲ. ತಪ್ಪು ಕಲ್ಪನೆ. ಆ ನಾಯಿಗಳಿಗೆ ಇವರು ಮನುಷ್ಯರಾದವರು ತೊಂದರೆ ಕೊಟ್ಟಿದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಹೊರತು ಅವ್ರು ಯಾರಿಗೂ ಅಟ್ಯಾಕ್ ಮಾಡಲ್ಲ. ನನ್ನ ಅನುಭವದಲ್ಲಿ ನಾನು ನೋಡಿರೋದು. ಈಗ ನೀವು ಯಾವುದೇ ಹೊಸ ಬೀದಿ ನಾಯಿ ಹತ್ರ ನನ್ನನ್ನು ಕರ್ಕೊಂಡೋಗಿ ಬಿಡಿ, ಅದು ಕಚ್ಚುತ್ತೆ ಅನ್ನೋ ನಾಯಿ ಕೂಡ ನಾನು ನೋಡಿ ಬಾಲ ಅಲ್ಲಾಡ್ಸುತ್ತೆ. ಅಷ್ಟು ನಾನು ಆ ನಾಯಿ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದು ನಮಗೆ ಒಂದು ಬೇರೆಯವ್ರನ್ನ ನೋಡಿದಾಗ ಬೈತಾರೆ ಕೆಲವರು, ನಿಮ್ಗೇನು ಬುದ್ಧಿ ಇಲ್ವಾ? ಅಲ್ಲ, ಒಂದು ಬೀದಿ ನಾಯಿ ಮಳೆ ಬಂದಾಗ ಅದ್ರ ಮರಿಗಳು ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ, ಬಂದು ಇವಳನ್ನ ಕರ್ಕೊಂಡು ಹೋಗಿದೆ, ಬಾ ನನ್ನ ಮರಿಗಳಲ್ಲಿ ಹೋಗಿದೆ ಅಂತ. ನೀರಲ್ಲಿ ಎಲ್ಲ ಜನ ಎಲ್ಲ ನೋಡಿದಾರೆ, ಅದನ್ನ ನೋಡಿದ್ದಾರೆ. ನಾಯಿ ನೀರಲ್ಲಿ ಮರಿ ಕೊಚ್ಕೊಂಡು ಹೋಗ್ತಾ ಇದೆ, ಒಂದು ತಗೊಂಡ್ಬಂದು ನನ್ನ ಹತ್ರ ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ, ನಾನೊಂದು ಅಷ್ಟು ಬೇಗ ಒಂದು ಟವಲ್ ತೊಗೊಂಡೋಗಿ ಎಲ್ಲ ಮರಿನೂ ಟವಲಲ್ಲಿ ಹಾಕೊಂಬಂದು ನಮ್ಮ ಮನೆ ಮುಂದೆ ಇಟ್ಕೊಂಡು ಎಲ್ಲ ಸಾಕಿದ್ದೀನಿ. ಅದರಲ್ಲಿ ಈಗ ದುಲಾ, ಬಾಬಾ ಅವರೆಲ್ಲ ಅಲ್ಲಿದ್ದಾರೆ, ಎಲ್ಲ ಹೆಸರಿಟ್ಟಿದ್ದೀವಿ, ಎಲ್ಲ ಇದ್ದಾರೆ, ಸಾಕ್ತಿವಿ ಅಂತ ತಗೊಂಡೋದ್ರು. ಕೇರ್ ಎಕ್ಸ್ಟೆನ್ಷನ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಅವ್ರು ಈಗಲೂ ಇದ್ದಾರೆ. ನಮ್ಗೆಲ್ಲೆಲ್ಲಿ ನಾಯಿ ನೋಡ್ತೀವಿ, ಎಲ್ಲೆಲ್ಲ ಅವ್ರು ಮಲಗಿರ್ಲಿ ನಾವೇ ಕರೆದು ಅವ್ರಿಗೆ ಹಾಕಿ ಬರ್ತೀವಿ ರೋಡಲ್ಲಿ. ಅಂದ್ರೆ ನಾವು ಸ್ಟಾರ್ಟಿಂಗು ಈಗ MG ರೋಡಲ್ಲಿ ಇದ್ದಾಗ MG ರೋಡ್ ಸರೌಂಡಿಂಗ್ ಆಗ್ತಾ ಇದ್ವಿ. ಆಮೇಲೆ ಸದಾಶಿವನಗರ ಹೋದ್ವಿ, ಅಲ್ಲೊಂದು 3 ವರ್ಷದಿಂದ ಅಲ್ಲಿಂದ ಸ್ಟಾರ್ಟು. ಎಲ್ಲಿ ಹೇಮಾವತಿ ಆಫೀಸು, PW ಆಫೀಸು, ಕಾಲ್ಟೆಕ್ಸು, ಮತ್ತು ಹಂಗೆ ಬರ್ತಾ ಗಾಯತ್ರಿ ಡಾಕಿಸು, ಕರೆಂಟ್ ಟೆಕ್ಸ್ಟೈಲ್ ಹತ್ರ, ಮತ್ತು ನಮ್ಮ ಮಾಮೂಲಿ ಜಾಗ ಸೆಕೆಂಡ್ ಕ್ಲಾಸ್ ಕೇರ್ ಎಕ್ಸ್ಟೆನ್ಷನ್, ಜಯಶ್ರೀ ನರ್ಸಿಂಗ್ ಹೋಮ್, ಇವೆಲ್ಲ ಮುಗಿಸ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಈಗ ಈ ಕಡೆ ಬಂದಿರೋದ್ರಿಂದ ಒಂದು ತಿಂಗಳಾಯ್ತು ಅಷ್ಟೇ ನಾವು ಇಲ್ಲಿ ಬಂದು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಹಾಕೊಂಡೋಗಿ ಇದಿದೆ ಟ್ಯಾಕ್ಸಿ ಸ್ಟ್ಯಾಂಡ್, ಅಲ್ಲಿವರೆಗೂ ಹಾಕೊಂಡು ಹೋಗಿ ಮತ್ತೆ ಅಲ್ಲಿಂದ MG ರೋಡ್ ಬರ್ತೀವಿ. MG ರೋಡಲ್ಲಿ ಮುಗಿಸ್ಕೊಂಡು KR ಎಕ್ಸ್ಟೆನ್ಷನ್ನು, ಜಯಶ್ರೀ ನರ್ಸಿಂಗ್ ಹೋಮ್, ಶ್ರೀದೇವಿ ನರ್ಸಿಂಗ್ ಹೋಮ್ ಹತ್ರ ಅವರೆಲ್ಲ ನಮ್ಮ ಗಾಡಿ ನೋಡಿದ್ರೆ ನಮ್ಮ ಹಿಂದೆನೆ ಓಡ್ ಬರ್ತಾರೆ. ನಮ್ಮ ಗಾಡಿ ಶಬ್ದಕ್ಕೆ ಗೊತ್ತಾಗ್ಬಿಡ್ತಾರೆ ಎಲ್ಲೆಲ್ಲಿ ಇದ್ರು ಅಲ್ಲಿಂದ. ಒಟ್ಟಲ್ಲಿ ನಮಗೆ ಒಂದು 3 kg ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಡೈಲಿ 3 kg ಬಿಸ್ಕೆಟ್ ಜೊತೆಗೆ ಹಾಲು, ನೀರು, ಬೋಲ್ ಸಮೇತ ತೊಗೊಂಡೋಗ್ತೀವಿ. ಹಾಕ್ಬಿಟ್ಟು ತೊಳ್ಕೊಂಡು ತೊಗೊಂಡು ಬರ್ತೀವಿ. 1 ಲೀಟರ್ ಹಾಲು. ಅದರಿಂದ ನಮ್ಗಾಗಲಿ ನಮ್ಮ ಹೆಂಡತಿಗಾಗಲಿ ಏನೂ ಬೇಜಾರಿಲ್ಲ. ನಾವೇನೇ ಆಗ್ಲಿ, ಮಕ್ಕಳಾಗ್ಲಿ ಅವರು ಬೇಜಾರು ಮಾಡಿ, ನೀವೇನಕ್ಕೆ ನಾಯಿಗೆಲ್ಲ ಇಷ್ಟೊಂದು ಖರ್ಚು ಮಾಡ್ತೀರಾ? ನಾವ್ ಎಷ್ಟೇ ಜರ್ನಿ ಮಾಡ್ಕೊಂಡು ಯಾವ ಊರ್ಗನ್ನ ಹೋಗಿ ಬಂದಿರ್ಲಿ, ರಾತ್ರಿ 2 ಗಂಟೆ ಆಗ್ಲಿ ಹೋಗಿ ಅವ್ರು ಹಾಕಿ ಬಂದೇ ಮಲ್ಕೊಳ್ಳೋದು. ಪ್ರತಿ ಈ ಧನುರ್ಮಾಸದಲ್ಲಿ ಪ್ರತಿ ವಾರ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ದೆ ನಾನು. ರಾತ್ರಿ 12 ಗಂಟೆಗೆ ಬರ್ತಿದ್ದೆ. 12 ಗಂಟೆಗೆ ಬಂದರು, ಮಗ ಕರ್ಕೊಂಬಂದ್ರೆ ಮಗನಿಗೆ ಹೇಳ್ಬಿಡ್ತಾ ಇದ್ದೆ, ನಾಯಿಗೆಲ್ಲ ತೊಗೊಂಬಂದ್ಬಿಡು, ಹಾಕ್ಬಿಟ್ಟು ಹೋಗೋಣ ಅಂತ. ಅಷ್ಟೊತ್ತಲ್ಲೂ ಕೂಡ 1 ಗಂಟೆಯಲ್ಲಿ ಕೆಲವರು ಅಲ್ಲಿ ಇವರಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗಳು, ಅವರೆಲ್ಲ ಎದ್ದಿರ್ತಾರೆ, ಅವರೆಲ್ಲ ನೋಡ್ತಿದ್ರು. ಇಷ್ಟೊತ್ತಲ್ಲಿ ಬಂದೇ ಹಾಕ್ತಾರೆ. ಬಸ್ನವರು ಎಲ್ಲರೂ ಗಾಯತ್ರಿ ಟಾಕೀಸ್ ಮುಂದೆ ಹಾಕ್ತಾ ಇದ್ರೆ, ಆಮೇಲೆ ಮಲ್ಬಾರ್ ಗೋಲ್ಡ್ ಮುಂದೆ ನೋಡಿ ಸರ್. ಇವತ್ತಿಗೆ 3 kg ರೆಡಿ ಇಟ್ಕೊಂಡಿದ್ದೀವಿ.
ಇಷ್ಟು ಜೊತೆಗೆ biscuits, ಹಾಲು, ನೀರು. ಹಾಲು, ಬೋಲು ಹೊರಗಡೆ ಇದೆ ಬೋಲು. ಎಲ್ಲ ಈಗ ಇಟ್ಕೊಂಡಿದೀವಿ, ನಮ್ಮ ಹೊರಟಿದೀವಿ ಹಿಂದೆ ಈಗ ಈ ರೋಡಲ್ಲಿ ನಮ್ಮ ಮನೆ ಹಿಂದೆಗಡೆನೆ ಒಂದು 12ರಿಂದ 15 ನಾಯಿ ಇದೆ ಮರಿ ಎಲ್ಲ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಇಲ್ಲಿಂದ ಈ ಕಡೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗ್ಬೇಕಾದ್ರೆ ಇಲ್ಲಿಂದ ಗಾಯತ್ರಿ start ಟಾಕೀಸು, ಮಾಡ್ತೀವಿ. ಟ್ಯಾಕ್ಸಿ ಸ್ಟ್ಯಾಂಡು, ಅಲ್ಲಿ ಎಂ ಜಿ ಆ ಕಡೆ ರೋಡು, ಎಲ್ಲ KRX. ಜನದಿಂದ ಅಥವಾ ನಮ್ಮ ತುಮಕೂರಿನ ನಾಗರಿಕರಿಂದ ಏನಾದ್ರೂ ಸಹಾಯ ಇದುವರೆಗೂ ಸಿಕ್ಕಿದ್ಯಾ? ಇಲ್ಲ ಸರ್, ನಾವು ಯಾರ ಹತ್ರ ಏನೂ ಕೇಳಿಲ್ಲ. ಮಾಡೋಣ, ನಮ್ಗೆ ಇಲ್ಲ. ಬೇಡ ಸರ್. ನಮ್ಗೆ ನಮ್ಮ ಮಕ್ಕಳು ದುಡಿತಾರೆ, ನಾವು ದುಡಿದಿದ್ದೀವಿ, ನಾವು ನಮ್ಗಂತ ಆಸೆ ನಮ್ಮ- ಇಲ್ವೂ ಇಲ್ಲ. ಅಲ್ಲ, ನಮ್ಮ ಬೇಡ ಬೇಡ. ಮನೆಯವ್ರಿಗೆ KSRTC ರಿಟೈರ್ಡ್ ಡ್ರೈವರು ಪೆನ್ಷನ್ ಬರೋದು ಎಷ್ಟು ಗೊತ್ತಾ? ಬರೀ 2,007 ರೂಪಾಯಿ. ನಾವು ನಾಯಿಗಳಿಗೆ ಅಂತ ಖರ್ಚು ಮಾಡೋದು 12ರಿಂದ 15,000 ರೂಪಾಯಿ. ನಮ್ಗೆ- ಅದ್ರಲ್ಲಿ ನಮ್ಮನೆ ನಾಯಿ ಬಿಟ್ಟು ನಾವು ಬೇರೆ ಹೊರಗಡೆ ನಾಯಿಗೆ ಮಾಡೋದು. ಆಮೇಲೆ ಯಾರಿಂದ ನಾವು ಅದಕ್ಕೇನೆ 9 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಜನಗಳದ್ದು ಸಂಪರ್ಕ ಇರಬಾರ್ದು. ಜನ ನೀವು ಯಾಕೆ ಹಾಕ್ತೀರಾ ಅಂತ ಕೇಳಬಾರ್ದು. 12 ಗಂಟೆ ಆಗಲಿ, ಮಳೆ ಬರ್ತಾ ಇರಲಿ, ನಾವು ಮಳೆ ಎಷ್ಟೋ ಜನ ಮಳೆ ನೆನ್ಕೊಂಡೇ ಹೋಗಿ ಹಾಕ್ಬರ್ತೀವಿ ಅವ್ರಿಗೆ. ಹಾಕಿದೀವಿ. ಮಳೆ ಬರ್ತಿದೆ ಅಂತ ಕಾಯ್ತಾ ಪಾಪ ಇರ್ತಾರೆ ಅವ್ರಿಗೆ. ಪಾಪ ಅವರು. ನಾವು ಅವ್ರೆಲ್ಲೆಲ್ಲಿ ಕೂತಿರ್ತಾರೆ ಅಂತ, ಹೊಟ್ಟೆ ಹಸ್ಕೊಂಡು ಕೂತಿರ್ತಾರೆ ಅಂತ ನಾವು ನಮಗೆ ಸಮಾಧಾನ ಆಗಲ್ಲ. ನಾವು ನೆನ್ಕೊಂಡು ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಹಾಕಿ ಬರ್ಬೇಕು. ತುಮಕೂರಿನ ಜನ ಸಪೋರ್ಟ್ ಮಾಡಿದ್ದಾರೆ ಏನಾದ್ರು ಆಗ್ಬೇಕಾದ್ರೆ? ತುಂಬಾ ಏನಾದ್ರು ಆತರ ಲೈಕ್ ತುಂಬಾ ಗಂಭೀರವಾಗಿ ಏನಾದ್ರು ಅಂದ್ರೆ ಹೆಸರು ಹೇಳೋದೇನ್ ಬೇಡ, ಇಲ್ಲ. ಈ ತರದ್ ಏನಾದ್ರು ಸ್ಟೋರೀಸ್ ಇದೆಯಾ? ಇಲ್ಲಪ್ಪ, ಟ್ಯಾಕ್ಸಿ ಅಯ್ಯೋ ಕೆಲವ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ, Okay. ಕೆಲವ್ರು ಸರ್ ಒಳ್ಳೆ ಕೆಲಸ ಸರ್. ಮನುಷ್ಯರಿಗೆ ಮಾಡಿದ್ರೆ ನಿಯತ್ತಿರಲ್ಲ. ಇವ್ ಮಾಡಿ ನೋಡಿ ಸರ್, ನಿಮ್ಮ ದೇವ್ರು ನಿಮ್ಮ ಮಕ್ಕಳನ್ನ ಚೆನ್ನಾಗಿಟ್ಟಿರ್ಲಿ ಅಂತಾರೆ. ಅಲ್ಲಿ ಕೆಲವರು ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಅಷ್ಟು ಜನ ಇರ್ತಾರಲ್ಲಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತಾರೆ. ಕಂಪ್ಲೇಂಟ್ ಕೊಡ್ತೀನಿ ಅಥವಾ ಫಿಸಿಕಲಿ ಏನಾದ್ರು ಹೊಡೆಯೋದ್ ಬಡಿಯೋದ್ ಇಲ್ಲ 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 ಇಲ್ಲ, ಫಿಸಿಕಲಿ ಇಲ್ಲ, ಏನಿಲ್ಲ. ಇಲ್ಲ. ಅದೆಲ್ಲ ಫೋಟೋ ಕೆಲ್ಸ ತಕ್ಕಂತಾರೆ, ಬಂದು ಕಂಪ್ಲೇಂಟ್ ಕೊಡ್ತೀವಿ ಅಂತ ಫೋಟೋ ತಗೊಳ್ಳೋದು. ನಾವು ಬನ್ನಿ ಹೋಗೋಣ, ಬನ್ನಿ ಕಂಪ್ಲೇಂಟ್ ಕೊಡ್ತೀರಾ, ಯಾರು ನಡ್ರಿ ಕರೀತೀರಾ ಹೋಗೋಣ. ಬನ್ನಿ, ಬನ್ನಿ ಯಾರು ಕರೀತೀರಾ ಬನ್ನಿ, ಹೋಗೋಣ ಬನ್ನಿ ಅಂತ ನಾವೇ ಹೇಳ್ತೀವಿ. Volunteer. ಆಯ್ತು ಬನ್ನಿ. ಯಾರಾದ್ರೂ ಅವ್ರಾಗೇನೆ ಇಷ್ಟಪಟ್ಟು ಬೀದಿ ನಾಯಿಗಳಿಗೆ ಆಗ್ತಿದ್ರೆ ಅವ್ರು ಎದುರ್ಕೊಳಕ್ ಬೇಡ ಅಂತ ಹೇಳ್ತಿದ್ದೆ. ಹೌದು, ನಾವ್ ಹೇಳೋದು ಯಾರಿಗೂ ಎದುರ್ಕೋಬೇಡಿ, ಅವ್ರು ಯಾರಿಗೂ ಏನೂ ಮಾಡಲ್ಲ. ಅವರು ತೊಂದರೆ ಕೊಡೋದು ಯಾರಿಗೆ ಗೊತ್ತಾ? ಅವ್ರ ಮಕ್ಕಳ ಮೇಲೆ ಗಾಡಿ ಹಚ್ಚಿದ್ರೆ, ಅವ್ರದ್ದು ಕಾಲ್ ಕೈ ಮೇಲೆ ಗಾಡಿ ಹಚ್ಚಿದ್ರೆ ಅಂತವ್ರದ್ದು ಅವ್ರದ್ದು ಆ ಸೌಂಡ್ ನೆನಪಿರುತ್ತೆ ಅವ್ರಿಗೆ. ನೆನಪಿರುತ್ತೆ ಆ ಅವ್ರಿಗೆ. ಸೌಂಡ್ ಬಂದಾಗ ಮಾತ್ರ ಅವ್ರನ್ನ ಅವ್ರು ಅಟ್ಯಾಕ್ ಮಾಡಕ್ ಓಡ್ಸ್ಕೊಂಡು ಹೋಗ್ತಾರೆ. ಹೋಗ್ತಾರೆ. ಬೇರೆ ಎಲ್ಲ ನಾಯಿ ಹಿಂದೆ ಹೋಗಲ್ಲ ಅವ್ರು, ಎಲ್ಲ ಗಾಡಿ. ಎಲ್ಲ ಗಾಡಿ ಹಿಂದೆ ಹೋಗಲ್ಲ, ಎಲ್ಲ ಗಾಡಿಗಳ ಹಿಂದೆ ಬೊಗಳಕ್ ಹೋಗಲ್ಲ, ಕಚ್ಚಕ್ ಹೋಗಲ್ಲ ಯಾರಿಗೂ. ಅವ್ರ ಮಕ್ಕಳಿಗೆ ಯಾರಿಗೆ ತೊಂದರೆ ಮಾಡಿರ್ತಾರೆ ಅಂತ ಗಾಡಿ ಬಂದಾಗ ಅವ್ರು ಓಡಿಸ್ಕೊಂಡು ಹೋಗ್ತಾರೆ. ಅದು ಬಿಟ್ರೆ ಬೇರೆ ನಾವೀಗ ಯಾರಿಗೂ ತೊಂದ್ರೆ 15 ಮಾಡಲ್ಲ. ವರ್ಷದಿಂದ ಏನ್ ನೋಡಿದೀವಿ, ಯಾರಿಗೂ ಕಚ್ಚಿಲ್ಲ. ಈಗ KR ಎಕ್ಸ್ಟೆನ್ಷನ್ ಆಗ್ಲಿ, MG ರೋಡ್ ಆಗ್ಲಿ, ಕೆಲವೆಲ್ಲ MG ರೋಡ್ಗಳಲ್ಲಿ ಶೆಡ್ಡುಗಳೆಲ್ಲ ಇದ್ದಾರೆ. ಮತ್ತೆ ವಿಡಿಯೋದಲ್ಲಿ ಸುಮ್ನೆ ಹಿಂಗೆ ಅಂದ್ರೆ ಅದ್ ನಿಜಾನ ಸುಳ್ಳೋ ಗೊತ್ತಿಲ್ಲ, ಬಟ್ ಎಷ್ಟೊಂದ್ ಜನ ಹಿಂಗೆ ಹಾರಿಸ್ಬಿಟ್ಟಿದ್ದಾರೆ. ಈ ಡಾಗ್ಸ್ ಹಿಂಗ್ ಮಾಡ್ತಾರೆ, ಅದ್ ಮಾಡ್ತಾರೆ. ಸರ್ ಇವರು ಹೋಗೋರು ಸುಮ್ನೆ ಹೋಗಲ್ಲ, ಕಲ್ತವ್ರು ನೋಡಿಯೋದು ಸುಮ್ನೆ. ಆಮೇಲೆ ಗಾಡಿ ನೋಡಿ ನೀವು ಎಷ್ಟೋ ಕಡೆ ನೋಡಿ ಅವರು ಚಪ್ಪಲಿನ ಜೋರಾಗಿ ಉಜ್ಜೋದು, ಆ ಕಿರ್ಚೋದು, ಅವ್ರಿಗೆ ನಾಯಿಗಳಿಗೆ ಮಲ್ಗಿರೋ ನಾಯಿ ಮೇಲೆ ಗಾಡಿ ಬಿಡಕ್ ಹೋಗೋದು ನಾವೆಲ್ಲ ಕಣ್ಣಾರ ನೋಡಿದ್ದೀವಿ. ಬೈತೀವಿ ಯಾವಾಗ್ಲೂ. ಮುಂದೆ ಹೋದವ್ರಿಗೆ ಏನ್ ಹೇಳ್ತೀರಾ ನೀವು ಗಾಡಿಗಳಲ್ಲಿ ಹೋಗೋರಿಗೆ? ದೀಪಾವಳಿ ಟೈಮಲ್ಲಿ ಪಟಾಕಿ ಅದರಿಂದ ನೀವು ಅವಾಗ್ಲೂ ಹೋಗ್ತೀರಾ ಅನ್ಕೊಂತೀನಿ. ಹೌದು ಹೋಗ್ತೀವಿ, ಪಾಪ ಹೆದರ್ಕೊಳತ್ತೆ ಸರ್ ಅವು. ಹೆದ್ರುಕೊಳತ್ತೆ. ಅವ್ರಿಗೆ ಅಯ್ಯೋ ಅನ್ಸುತ್ತೆ, ಅವ್ರಿಗೆ ಏನಾಗುತ್ತೆ, ಆ ಶಬ್ದಕ್ಕೆ ಭಯ ಕೆಲವು ಹೆದರ್ಕೊಂತಾರೆ ಸರ್. ನನ್ನ ನಾಯಿ ನೀವು ಬಾಂಬ್ ಹೊಡಿರಿ ಅಲ್ಲೇ ಹೋಗಿ ನಿಂತ್ಕೊಳುತ್ತೆ. ಇವಳಿಗೆ ಹೆದರ್ಕೆನೇ ಇಲ್ಲ. ಅವಳು ನಾವು ಹೊಡಿತಾ ಇದ್ರೆ ನಮ್ ಜೊತೆಗೆ ಬಂದು ನಿಂತಿರ್ತಾಳು. ಇವಳು ಹೆದರ್ಕೊಳ್ಳೋದೇ ಇಲ್ಲ. ಬೇರೆ ನಾಯಿ ಕೆಲವು ಹೆದರ್ಕೊಳ್ತಾವೆ, ಕೆಲವು ಹೆದರ್ಕೊಳ್ಳಲ್ಲ. ಈಗ ನಾನೊಂದು ಕರೆಂಟ್ ಟೆಕ್ಸ್ಟೈಲ್ ಹತ್ರ ಒಂದು ನಾಯಿ ಸಾಕಿದ್ದೆ, ಬ್ಲಾಕ್ ಕಲರ್ದು. ಅದುವಾಗ ಇವಾಗ ಮಲ್ಬಾರ್ ಗೋಲ್ಡ್ ಇದೆಯಲ್ಲ, ಆ ಸದಿಲ್ ಸೇರ್ಕೊಂಡಿದೆ ಬ್ಲಾಕ್ ಕಲರ್ದು. ಈ ಕಡೆ ಅಂದ್ರೆ ನಾಯಿಗಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ. ನೀವು ಒಂದ್ ದಿವಸ ಅವಳಿಗೆ ಹಾಲು ಬಿಸ್ಕೆಟ್ ಕೊಟ್ರೆ, ಇನ್ನು 1 ವರ್ಷ ಆಗಲಿ 2 ವರ್ಷ ಆಗಲಿ ನೀವು ಅವಳ ನಾಯಿ ನಿಮ್ಮನ್ನು ನೋಡಿದ್ರೆ ತೀರಾ ನಮ್ಮವ್ರು ಯಾರೋ ಆತ್ಮೀಯರು ಬಂದಿದ್ದಾರೆ ಅಂತ ನಮ್ಮನ್ನು ನೋಡುತ್ತೆ. ಈಗ ಪಲ್ಲವಿ ಅಂತ ಇದ್ದಾಳೆ ಜಯಶ್ರೀ ನರ್ಸಿಂಗ್ ಮಾತ್ರ, ಅದು ಸಣ್ಣ ಮರಿಯಿಂದ ನಾನು ಅದಕ್ಕೆ ಹಾಲು ಹಾಕಿದ್ದೀನಿ. ಅವಳು ಈಗಲೂ ಅಷ್ಟೇ ಬಂದ್ರೆ ನಮ್ಮ ಮೇಲೆ ನಿಂತ್ಕೊಂಡು, ಕೈ ಮೇಲೆ ನಿಂತ್ಕೊಂಡು, ತಲೆ ಮೇಲೆ ನಿಂತ್ಕೊಂಡು, ನೀವು ಎಷ್ಟನ್ನ ಹೊಡೀರಿ, ನೀನ್ ಬರಬೇಡ ಅಂತ ತಳ್ಳಿ, ಏನ್ ಮಾಡಿದ್ರು ಬಿಡಲ್ಲ, ಬಂದು ನಮ್ಮ ಮೇಲೆ ಹತ್ತೋದು ನಿಂತ್ಕೊಳ್ಳೋದು ಎಲ್ಲ ಮಾಡ್ತಾಳೆ ರೋಡಲ್ಲಿ. ಅವ್ರು ತುಂಬಾ ಪ್ರೀತಿ ಜಾಸ್ತಿ ನಾಯಿ ಪ್ರೀತಿ ಇದೆಯಲ್ಲ, ತುಂಬಾ ಪ್ರೀತಿ ಮಾಡ್ತಾವ ಮನುಷ್ಯರು. ನಾವು ಇಲ್ಲೇ ಅಲ್ಲ, ನಾವು ಹೊರಗಡೆ ಹೋಗ್ಲಿ ಕಾರಲ್ಲಿ ಏನು ಸೌತೆಕಾಯಿ, ಕ್ಯಾರೆಟು, ಬಾಳೆಹಣ್ಣು, ಬಿಸ್ಕೆಟು, ಕಡಲೆಕಾಯಿ ಎಲ್ಲ ಇಟ್ಕೊಂಡು ಹೋಗ್ತೀವಿ. ಶ್ರೀಶೈಲ ಹೋಗ್ತೀವಿ, ಹೋಗ್ಬೇಕಾದ್ರೂ ಅಷ್ಟೇ ತುಂಬಾ ಪ್ರಾಣಿಗಳು ಕೈ ಹಿಂಗ್ ಇಟ್ಕೊಂಡು ಬರ್ತಿರ್ತವೆ, ಕೋತಿಗಳು. ಹೌದೌದು ಎಲ್ಲ ಮಾಡ್ತೀವಿ. ಇದು ರೆಗ್ಯುಲರ್, ಇದು ಡೈಲಿ ನಾಯಿಗಳಿಗೆ ಹಾಕೋದು
ಹೊರಗಡೆ ಹೋದಾಗ ಬೇರೆ ನಾವು ಹೋದ್ರು ನಮ್ಮ ಮಕ್ಳಿಗೆ ಹೇಳಿರ್ತೀವಿ ಪಾಪ ಹಾಕ್ತಾರೆ. ಅವ್ರು ನಮ್ಮ ಮಕ್ಕಳಿಗೆ ಹೇಳಿರ್ತೀವಿ ಇಂತಿಂತ ಕಡೆ ಕೂತಿರ್ತಾರಪ್ಪ ಅಕಸ್ಮಾತ್ ನಾವು 2-3 ದಿವಸ ಆಚೆ ಹೋದ್ರೆ ನಾವು ಹೋಗಲ್ಲ 90% ಎಷ್ಟೇ ಹೊತ್ತಾಗ್ಲಿ ಇವತ್ತು ಹಾಕಿ ನಾನು ಬಸ್ ಹತ್ತಿದ್ರೆ ನಾಳೆ ಹಾಕಷ್ಟಲ್ಲಿ ವಾಪಸ್ ಬಂದಿರ್ತೀನಿ. ನೈಟ್ ಜರ್ನಿ ಮಂತ್ರಾಲಯಕ್ಕೆ ನೋಡಿ ಪ್ರತಿ ವಾರ ಹೋಗ್ತಾ ಇದ್ದೆ ನಾನು. 5 ವಾರ ಹೋಗಿದ್ದೀನಿ. 5 ವಾರನೂ ಈಗ ಇವತ್ತು ರಾತ್ರಿವರೆಗೆ 9 ಗಂಟೆಗೆ ಊಟ ಹಾಕಿ 10 ಗಂಟೆಗೆ ಬಸ್ ಹತ್ತಿದ್ರೆ ನಾಳೆ ರಾತ್ರಿ 10 ಗಂಟೆ ಅಷ್ಟೇ 12 ಗಂಟೆ ಅಷ್ಟೇ ಅಲ್ಲಿ ಬಂದ್ರು ಅವಾಗ ಬಂದಾಗ ಅವ್ರಿಗೆ ಹಾಕೇ ನಾನು ಮನೆಗೆ ಬರ್ತಾ ಇದ್ದೀನಿ. ನಾವು ಹೇಳೋದು ಜನಗಳಿಗೆ ಇಷ್ಟೇನೆ, ನೀವು ಮನುಷ್ಯರಿಗೆ ಮಾಡಬೇಡಿ ಮಾಡಿ ಅಂತ ನಾವು ಹೇಳಲ್ಲ. ನೀವು ತಿನ್ನೋ ಒಂದು ಭಾಗದಲ್ಲಿ ಒಂದು ಭಾಗನ ನಾಯಿ ಬೀದಿ ನಾಯಿಗೆ ಹಾಕಿ, ಅದು ಇವತ್ತಲ್ಲ ನಾಳೆ. ನೋಡಿ ನಾವೀಗ ಕರೆಂಟ್ ಟೆಕ್ಸ್ಟೈಲ್ ರೋಡಲ್ಲಿ ಅಲ್ಲಿ ಒಬ್ಬರು ಮಾವಿನ ಮರದ ಮೇಲೆ ಹತ್ತಿ ಬಿದ್ದು ಸತ್ರು. ಪಾಪ ಅವ್ರು ಯಾವತ್ತೋ ಒಂದು ತುತ್ತು ಟೈನಿ ಅವ್ರಿಗೆಲ್ಲ ಊಟ ಹಾಕಿದ್ದು. ಅವರು ಪಕ್ಕದ ಗ್ಯಾರೇಜ್ ಅವ್ರು ಹೇಳಿದ್ದು ನಮಗೆ, ನೋಡಿ ಪಾಪ ಅವ್ರು ಯಾವತ್ತೋ ಒಂದಿನ ಊಟ ಹಾಕಿದ್ರು, ಅವ್ರು ಬಿದ್ದು ಕೆಳಗಡೆ ನರಳಾಡ್ತಿದಾರಂತ ಯಾರೂ ನೋಡಿಲ್ಲ. ಆ ನಾಯಿಗಳು ಅಂತ ಕಾಂಪೌಂಡ್ ಮೇಲೆ ಕೂಗಿದಾಗ ಏನೋ ಆಗಿದೆ ಅಂತ ಬಂದು ಬಗ್ ನೋಡಿದಾಗ ಅವ್ರು ಅಲ್ಲಿ ಬಿದ್ದಿದ್ದಾರೆ ಅಂತ 4 ಜನಕ್ಕೆ ಗೊತ್ತಾಗಿದೆ. ಅವರು ಗ್ಯಾರೇಜ್ನವ್ರು ಹೋಗಿ ಯಾಕೆ ನಾಯಿ ಹಿಂಗೆ ಆಡ್ತಾ ಇದೆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅಂತ ಕಾಂಪೌಂಡ್ ಬಗ್ ನೋಡಿದಾಗ ಅವ್ರು ಮದ್ಮೇಲಿಂದ ಬಿದ್ದು. ಲಕ್ಷ್ಮಣ್ ಹೆಬ್ಬಾರ್ ಅಂತ ಅವರು ಬ್ಯಾಂಕ್ ಎಂಪ್ಲಾಯ್, ಮಾವನ ಹಣ್ಣು ಕೀಳಕ್ ಹೋಗಿ ಪಾಪ ಬಿದ್ದು ಬಿದ್ದೋಗ್ಬಿಟ್ಟಿದ್ದಾರೆ, ಯಾರು ನೋಡಿಲ್ಲ. ಈ ನಾಯಿಗಳು ಕೂಗಾಡ್ತಿದ್ವಂತೆ, ಅವ್ರು ಯಾವತ್ತೋ ಒಂದು ತುತ್ತು ಅನ್ನ ಹಾಕಿರೋದಕ್ಕೆ ಕೂಗಾಡ್ತಿದ್ವಂತೆ. ಪಾಪ ಅವ್ರು ಗ್ಯಾರೇಜ್ನವ್ರು ನಮ್ಗೆ ಹೇಳಿದ್ರು, ನೋಡ್ರಮ್ಮ ಈ ನಾಯಿಗಳು ಹಿಂಗೆ ಪಾಪ ಈ ಥರ ಇದು ಮಾಡಿ ಕೂಗಾಡ್ತಿರೋದಕ್ಕೆ. ಆವಾಗ ನಾವು ಬಗ್ ನೋಡಿ ಅವಾಗ ಸಡನ್ನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಆವಾಗ ನೋಡಿ ಪಾಪ ಉಳಿಲೇ ಇಲ್ಲ, ಸತ್ತೋದ್ರು ಪಾಪ ಅವರು. ಅವ್ರು ಫಸ್ಟೇ ನೋಡ್ಕೊಂಡಿದ್ರೆ ಏನಾದ್ರು ಆಗಿರೋದೇನೋ. ಅವ್ರು ಬಿದ್ದು ತುಂಬ ಹೊತ್ತಾದ್ಮೇಲೂ ಯಾರೂ ನೋಡಿಲ್ಲ, ಅವ್ರು ಕೂಗಕ್ಕೆ ಬಾಯೂ ಬಂದಿಲ್ಲ. ಆ ಥರ ಆಗಿರುತ್ತೆ. ಅದು ಒಂದು ಭಾಗ ನೀವು ಯಾರಿಗೋ ಮಾಡಿ ಬಿಡಿ, ನಿಮ್ಮ ಮಕ್ಕಳಿಗೆ ಎಲ್ಲರೂ ಕಾಯಬೇಕು ಅಂದರೆ ಒಂದು ತುತ್ತು ನೀವು ತಿನ್ನೋದ್ರಲ್ಲಿ ನಾವು ಹುಡುಗರಲ್ಲಿ ಅವಾಗ ಹಿಂದೆ ತುಂಬ ಬಡತನ ಆದರೂ ನಮ್ಮ ತಾಯಿ ಒಂದು ತುತ್ತು ನಾಯಿಗೆ ಹಾಕದೆ ಅವ್ರು ಊಟ ಮಾಡ್ತಿರ್ಲಿಲ್ಲ. ಮುಂಚೆನೆ ಚುಂಚನಗಿರಿಲಿ ಲಾಸ್ಟ್ ಪೂಜೆಯಲ್ಲಿ 2 ನಾಯಿನ ಸಂಜೆ 7:45 ಗಂಟೆಗೆ ದೇವ್ರಿಗೆ ಹೇಗೆ ಮಂಗಳಾರತಿ ಮಾಡಿ ಆರತಿ ಮಾಡಿ ಪೂಜೆ ಮಾಡ್ತಾರೋ ಅದೇ ರೀತಿ 2 ನಾಯಿಗೆ ಮಾಡ್ತಾರೆ. ಈಗಲೂ ಪ್ರತಿನಿತ್ಯ ಅದೇ ಚುಂಚನಗಿರಿಲಿ ಕಾಲಭೈರವ 2 ನಾಯಿ ಕರ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ. ಪೂಜೆ ಮಾಡಿ ಆರತಿ ಮಾಡಿ ಮೆರವಣಿಗೆ ಬಂದು ಸುತ್ತಲೂ ಒಂದು ರೌಂಡ್ ಬಂದು ಕರ್ಕೊಂಡು ಹೋದ್ಮೇಲೆ ದೇವ್ರಿಗೆ ಮಂಗಳಾರತಿ ಮಾಡ್ತಾರೆ ಅಲ್ಲಿ ಕೂಡ. ಅದರಿಂದ ನಾವು ಜನಗಳು ಬೀದಿ ನಾಯಿಗೆ ಹೊಡಿಬೇಡಿ, ನಿಮ್ಮ ಕೈಲಾದ್ರೆ ಒಂದು ತುತ್ತು ಹಾಕಿ, ನೀವು ಅವ್ಕೆ ಹಿಂಸೆ ಕೊಡ್ತೀರಾ, ಅವ್ರು ನಿಮಗೆ ಕಚ್ಚಾಗಿ ಬರ್ತಾರೆ ಅಷ್ಟೇ ಹೊರ್ತು ಅವ್ರು ಯಾರಿಗೂ ಕಚ್ಚಲ್ಲ. ನಮ್ಮ ಅನುಭವದಲ್ಲಿ ನಾನು ಎಲ್ಲಿ ಎಷ್ಟು ನಾಯಿ ನೋಡಿದ್ದೀನಿ. ನಾನಿವಾಗ 2014ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವರು ಹೊರಗಡೆ ಹಾಕಕ್ಕೆ ಶುರು ಮಾಡಿ ನಮ್ಮಲ್ಲಿ 2004-5ರಿಂದಾನು ನಾಯಿಗಳು ಇತ್ತು ನಾಯಿ ನಮ್ಮ ಮನೇಲಿ ಇದ್ದಿದ್ದು ಅವಾಗಿಂದಾನು. 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು. ಇಲ್ಲ ನಮ್ಗೆ ಆತರ ಏನಿಲ್ಲ. ನಮ್ಮ ಮನೇಲಿ ಸುಮ್ಮನೆ ಡಾಕ್ಟರ್ಗಳಿಗೆ 1000 ರೂಪಾಯಿ ಇಡ್ತಿದ್ವಲ್ಲ, ಈಗ ನಾಯಿಗಳೇ ಸತ್ತೋದ್ವು. ಈಗ ಏನ್ ಮಾಡೋದು ಅಂತೇಳಿ ಆ ದುಡ್ಡನ್ನ ನಮ್ಗೆ ಬೇಡ ನಾಯಿ ದುಡ್ಡು ಅಂತ ಅದಕ್ಕೆ ಹಾಕ್ತಿದ್ದೇವೆ ಅಷ್ಟೇ. ಈಗ ನಮ್ಮ ಮನೆಯವ್ರಿಗೆ ಅವಾಗ ಸಂಬಳವನ್ನು ಬರ್ತಿತ್ತು ಅಂತ ಇಟ್ಕೊಳ್ಳಿ, ಅವಾಗೂ ನಾವು ಬೇಜಾರು ಮಾಡ್ಕೊಂಡಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಬರೋದು 2750 ರೂಪಾಯಿ ಪೆನ್ಷನ್ನು, ಆದ್ರೂ ನಾವು ಅದಕ್ಕೂ ನಾವು ಇದು ಮಾಡ್ಕೊಂಡಿಲ್ಲ. ನಾವು ಅದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಮಾಡಬೇಕು, ನಾವು ಇರೋವರೆಗೂ ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಡ್ತೀವಿ, ನನ್ನ ಮೊಮ್ಮಗಳಿಗೂ ಹಾಕ್ಬೇಕು ಅನ್ನೋ ಈಗಲಿಂದನೇ ಅದಕ್ಕೆ ಆಸೆ ಇದೆ. ನಾಯಿ ನಾನು ಹಾಕ್ತೀನಿ ಅಂತಾಳೆ ಅವಳು. ನಾವೆಲ್ರಿಗೂ ಅದನ್ನೇ ಹೇಳೋದು, ನೀವು ಅವ್ರಿಗೆ ಹಾಕ್ತಿರೋ ಬಿಡ್ತಿರೋ ಇಲ್ಲ. ಅವ್ರಿಗೆ ಈಗಲಿಂದಾನೇ ಬಂದ್ಬಿಟ್ಟಿದೆ ಆಗಲೇ. ನಾವು ನೋಡಿ ಸರ್, ಮೆಟ್ರೋಗೆ ಹೋಗ್ತೀವಿ, ರಿಲಯನ್ಸ್ಗೆ ಹೋಗ್ತೀವಿ, ವಿಶಾಲ್ ಮಾರ್ಟ್ಗೆ ಹೋಗ್ತೀವಿ, ಯಾರು ಡಿಸ್ಕೌಂಟ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ ಆ ತರ ನೋಡಿ 5-5 ಕೇಸು 3-3 ಕೇಸು ನಮ್ಗೆ ಫೋನ್ ಮಾಡ್ತಾರೆ. ತೀರಾ ಆ ತರ ಇದ್ದಾಗ ನಮಗೆ ಫೋನ್ ಮಾಡ್ತಾರೆ. ನಾವು ಒಂದೊಂದ್ಸತಿ 8,000-10,000 ಬಿಸ್ಕೆಟ್ ತಗೊಂಡ್ ಸ್ಟಾಕ್ ಮಾಡ್ಕೊಂತೀವಿ. ಕಮ್ಮಿ ಸಿಕ್ಕಿದಾಗ ಏನೋ 10 ರೂಪಾಯಿ ಉಳಿದ್ರೆ 2 ಪ್ಯಾಕೆಟ್ ಜಾಸ್ತಿ ಹಾಕ್ಬೋದು ಅವ್ರಿಗೆ. ಇನ್ನೂ ಒಂದು ತಿಂಗಳು ಅಷ್ಟು ದುಡ್ಡಲ್ಲಿ ಇನ್ನೊಂದು 15 ದಿನ ನಾಯಿಗೆ ಊಟ ಆಗುತ್ತೆ. ಈಗ ನಾವೇನು ಯಾರ ಹತ್ರ ಕಲೆಕ್ಷನ್ ಹಾಕೋದೇ, ನಮ್ಮ ಸ್ವಂತ ದುಡ್ಡು ಹಾಕೋದಲ್ವಾ. ಅವ್ರಿಗೆ ಇನ್ನೊಂದು 15 ದಿನ ಊಟ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಎಲ್ಲಿದ್ರು ನಮ್ಗೆ ಅವರು ಫೋನ್ ಮಾಡ್ತಾರೆ.
ಫೋನ್ ಮಾಡಿದ ತಕ್ಷಣ ನಾವು ಹೋಗ್ತೀವಿ. ಅಲ್ಲಿ ಎಷ್ಟಿರುತ್ತೆ 5,000 10,000 ಅಷ್ಟು ಕೂಡ ನಾವು ತಗೊಂಬಂದು ಕೆಲವರು ಏನ್ ತಿಳ್ಕೊಂಡವ್ರೆ ಅಂಗಡಿಲಿ ಮಾರಕ್ ತಗೊಂಡೋಗ್ತಿರ್ಬೋದು. ಎಲ್ಲಾರು ಎಷ್ಟೋ ಜನ ಕೇಳ್ತಾರೆ ಎಲ್ಲಿದೆ ಬಿಡಪ್ಪ ಆಯ್ತು ಏನೋ ಮಾಡ್ಕೊಂತೀವಿ ಅಂತ ಹೇಳಿ ತಗೊಂಡ್ಬರ್ತೀವಿ ಅಷ್ಟೇ. ಸುಮ್ನೆ ಎಲ್ರಿಗೂ ಹೇಳಕ್ಕಾಗಲ್ಲ ನಾವು. ಎಲ್ಲ ರಿಲಯನ್ಸ್ ಅಲ್ಲೂ ಮ್ಯಾನೇಜರ್ ಇಂದ ಹಿಡಿದು ಎಲ್ಲರೂ ಗೊತ್ತು. ಹೋದ್ರೆ ಪಾಪ ಅವ್ರುಗಳು ಎಷ್ಟು ಇದು ಮಾಡ್ತಾರೆ, ಫೋನ್ ಮಾಡಿಸ್ತಾರೆ. ಆಂಟಿ ಅವ್ರಿಗೆ ಫೋನ್ ಮಾಡು, ಫಸ್ಟ್ ಅವ್ರಿಗೆ ಮಾಡು. ಈಗ ನೋಡಿ 1ನೇ ತಾರೀಕಿಂದ ಇದೆ ರಿಲಯನ್ಸ್ ಅಲ್ಲಿ ಹಾಲ್ ಮಾತ್ರ ಆಫ್ ರೇಟಿಗೆ ಕೊಡ್ತಾರೆ. ಇವತ್ತಿನ ಡೇಟ್ 12 ಗಂಟೆ ಮೇಲೆ ಡೇಟ್ ಕ್ಲೋಸ್ ಆಯ್ತು ಅಂದ್ರೆ ಆಫ್ ರೇಟಿಗೆ ಕೊಡ್ತಾರೆ. ನಾವೇನ್ ಮಾಡ್ತೀವಿ ತಂದು ಎಲ್ಲ ಬೀದಿ ನಾಯಿಗೆ 20 ಲೀಟರ್ ಇರ್ಲಿ ತಗೊಂಬರ್ತೀನಿ. ಅದು ಕಾಯಿಸಿದ್ರೆ ಹೊಡೆದೋಗ್ಬಿಡುತ್ತೆ, ನಮ್ಗೆ ಯೂಸ್ ಆಗಲ್ಲ. ಅದು 2 ದಿನ 3 ದಿನ ಸಿಕ್ಕಿದ ನಾಯಿಗೆಲ್ಲ ಹಾಕ್ಬಿಡ್ತೀನಿ. ಅವಾಗ ಇವಾಗ ನಮ್ಗೆ ಏನಿದೆ ಅವ್ರಿಗೆ ಹಾಕ್ತೀನಿ, ಅವಾಗ ಸಿಕ್ಕಿದ ನಾಯಿಗೆಲ್ಲ ಹಾಕ್ಬಿಡ್ತೀನಿ. ಯಾರು ಇಲ್ಲಿ ಜಾಸ್ತಿ ಇದ್ದಾಗ 2 ದಿನ 3 ದಿನ ಯೂಸ್ ಮಾಡಿ ಹಾಕ್ಬಿಟ್ಟು ಇದು ಮಾಡ್ತೀವಪ್ಪ. ಏನೋ ಈಗ ಎಷ್ಟೋ ಜನದ ಮನೆಯಲ್ಲಿ ಊಟಕ್ಕಿರಲ್ಲ ಇವತ್ತು ಅಲ್ವಾ. ನಮ್ಗೆ ನಾಯಿಗೆ ಬಿಸ್ಕೆಟ್ ಇಲ್ದಂಗೆ ಯಾವತ್ತೂ ಆಗಿಲ್ಲ. ಏನಪ್ಪ ನಾಯಿಗೆ ಬಿಸ್ಕೆಟ್ ತಂದಿಲ್ಲ ಅಂತ ಎಲ್ಲೋ ಒಂದ್ ಕಡೆ ತಂದು ಹಾಕ್ತಿವಾಗ್ಲಿ ಏನಪ್ಪ ಇವತ್ತು ಹಿಂಗಾಗ್ಬಿಡ್ತಲ್ಲ ನಮ್ಗೆ ಅಂತ ತೊಂದರೆ ಬಂದಿಲ್ಲ ನಮ್ಗೆ. ಪಂಡ್ರಾಪುರಕ್ಕೆ ಹೋಗಿದ್ದೀನಿ. ದೇವಸ್ಥಾನದೊಳಗಡೆಯಿಂದ ನಾಯಿ ನನ್ನ ರೂಮ್ವರೆಗೂ ಜೊತೆಲೇ ಬಿಡ್ತಾ ಇಲ್ಲ ನನ್ನನ್ನ. ದೇವಸ್ಥಾನದೊಳಗಿಂದ ಅಲ್ಲಿಯವರೆಲ್ಲ ಕೇಳ್ತಿದ್ದಾರೆ ನ್ಯೂಸ್ ಹಾಕಿರೋದ. ಪಂಡ್ರಾಪುರ ಇರೋದಿಲ್ಲಿ, ನಾನು ಇರೋದಿಲ್ಲಿ. ಕೊನೆಗೆ ಆ ನಾಯಿಗೆ ಬಿಸ್ಕೆಟು ಅಲ್ಲೆಲ್ಲೂ ಅಂಗಡಿನೇ ಕಾಣಿಸ್ತಿಲ್ಲ ಬಿಸ್ಕೆಟಿಂದು. ಬಿಸ್ಕೆಟ್ ಹುಡುಕಿ ಅವನಿಗೆ ಬಿಸ್ಕೆಟ್ ಹಾಕಿ ಯಾಮಾರಿಸಿ ಬರೋ ಹೊತ್ತಿಗೆ ಪಾಂಡುರಂಗನೇ ಎಲ್ಲಿಂದ ಬಂದಿದ್ದು ಅನ್ನಿಸ್ತು ನನಗೆ. ಬಿಡ್ತಾನೇ ಇಲ್ಲ. ಎಲ್ಲರೂ ಹೋಗ್ಲಿ, ಯಾವ ದೇವಸ್ಥಾನ ಹತ್ರ ಹೋಗ್ಲಿ ನಾಯಿ ಅಲ್ಲಿ ನಾನು ಎಲ್ಲಿಗೆ ಹೋದ್ರು ಯಾವ್ದು ಶೆಟ್ಟಿಹಳ್ಳಿ ಆಂಜನೇಯ ಅವರೇ ಹುಡುಕ ಮಾಡ್ತಾರೆ ನಮ್ಮ ಹತ್ರ. ಏನ್ ನಾವೇನು ಹುಡುಕ್ಬೇಕಾಗಿಲ್ಲ. ಶೆಟ್ಟಿಹಳ್ಳಿ ಆಂಜನೇಯಂಗೆ ಹೋಗ್ತೀನಿ, ಅಲ್ಲೂ ನನ್ನ ಹತ್ರ ಬಿಸ್ಕೆಟ್ ಗಾಡಿಲಿ ಇದ್ದೇ ಅಲ್ಲೂ ಇರುತ್ತೆ, ಅಲ್ಲೂ ಇರ್ಲಿ, ಅಲ್ಲೂ ಹಾಕ್ತೀನಿ. ಎಲ್ಲಾರು ಇರ್ಲಪ್ಪ ನಾಯಿಗಳಂತೂ ನಮ್ ಗಾಡಿಲಂತೂ ಬಿಸ್ಕೆಟ್ ನಮ್ಮ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ. ಎಲ್ಲಿ ಬೇಕಾದ್ರೂ ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ ಸರ್. ಈಗ ನಾವು ಡೈರೆಕ್ಟ್ ಆಗಿ ಫೀಲ್ಡಿಗೆ ಬೀದಿ ನಾಯಿಗಳಿಗೆ ನಾವು ಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ವೀಕ್ಷಿಸಿದ್ರೆ ನೀವು ನೋಡಿ, ಇದರಿಂದ ನೀವು ಇನ್ಸ್ಪಿರೇಷನ್ ತಗೊಬೇಕು. ಚಿಕ್ಕ ಪುಟ್ಟದ ಏನೇ ತಪ್ಪಾದ್ರೂ ಪ್ಲೀಸ್ ಕ್ಷಮಿಸಿ, ಬಟ್ ಇನ್ಸ್ಪೈರ್ ಆಗ್ಬಿಟ್ಟು ನೀವು ನಿಮ್ಮ ಸುತ್ತಮುತ್ತದಲ್ಲಿ ನಿಮ್ಮ ಮಕ್ಕಳಿಗಿರಲಿ ನಿಜವಾಗ್ಲೂ ಈ ಥರದ್ದೆಲ್ಲ ಈಗಲಿಂದಾನೇ ಹೇಳ್ಕೊಡ್ಬೇಕು. ಅದೇ ನಮ್ಮ ಕೋರಿಕೆ. ಬೀದಿ ನಾಯಿಗಳು ಆಕ್ಸಿಡೆಂಟಲ್ಲಿ ಸತ್ತು ಬಿದ್ದಿದ್ರೆ ದಯವಿಟ್ಟು ಅದನ್ನ ನೋಡಿ ಸುಮ್ಮನೆ ಹೋಗ್ಬೇಡಿ. ಅದನ್ನ ಮಣ್ಣು ತೆಗೆದು ಪಕ್ಕಕ್ಕೆ ಯಾರು ಮಲಗಿಸಿ. ಅದನ್ನ ಬಿಟ್ಟು ಅದ್ರ ಮೇಲೆ ದಯವಿಟ್ಟು ಯಾರು ಗಾಡಿಗಳನ್ನ ಓಡಿಸ್ಬೇಡಿ. ನಮ್ಗೆ ಅದನ್ನ ನೋಡಿದ್ರೆ ಮಕ್ಕಳ ಮೇಲೆ ಗಾಡಿ ಹಚ್ಚೋಷ್ಟು ಬೇಜಾರಾಗುತ್ತೆ. ನಾನು ಎಲ್ಲರೂ ಹೋಗ್ತಿರ್ಲಿ, ನಾನು ಕಾರಲ್ಲಿ ಯಾವ್ದಾರು ಹೊಡ್ಕೊಂಡು ಹೋಗಿರ್ಲಿ, ಅದೆಷ್ಟೇ ಕೆಟ್ಟದಾಗಿ ಅದ್ರ ಮೇಲೆ ಗಾಡಿ ಹಚ್ಚಿರ್ಲಿ, ಅದನ್ನ ತಗೊಂಡು ಚೀಲನೋ ಏನೋ ತಗೊಂಡು ಸೈಡಿಗೆ ಮಲಗಿಸಿ ಅಲ್ಲೇನಾದಕ್ಕೆ ವ್ಯವಸ್ಥೆ ಇದ್ರೆ ಮಣ್ಣು ಮಾಡಿಸಿ ಹೋಗ್ತೀನಿ. ಇಲ್ಲಾಂದ್ರೆ ಅದನ್ನ ಪಕ್ಕಕ್ಕಾರು ಹಾಕೋಗ್ತೀನಿ. ಆ ಸತ್ತೋಗಿದ್ದ ಗಾಡಿ ಬಿಟ್ಬಿಡಿ ಹತ್ತಿಸಿದ ಕೆಲವ್ರು ನೋಡೋದೇ ಇಲ್ಲ, ಸುಮ್ಮನೆ ಹೊಡೆದ್ರ ಹೋದ್ರ. ಅವಾಗ ಅದಕ್ಕೆ ಪಾಪ ಎಷ್ಟು ಹಿಂಸೆ ಆಗ್ತಿರುತ್ತೆ. ಕಾಲು ಹೋಗಿರುತ್ತೆ, ಆ ಕೈ ಹೋಗಿರುತ್ತೆ, ನೀರಿರಲ್ಲ, ನೀರು ಕುಡಿಸಿರ್ತೀನಿ. ಆ ಥರ ಮಾಡಬೇಡಿ ದಯವಿಟ್ಟು. ಯಾರು ಗಾಡಿಗೆ ಸಿಗಾಕೊಂಡ್ರೆ ಅದನ್ನು ನಿಲ್ಲಿಸಿ ನೋಡಿ. ದಾರಿಲಿ ಹೋಗ್ಬೇಕಾದ್ರೆ ಪ್ರಾಣಿಗಳನ್ನ ನೋಡಿ. ಅವ್ರಿಗೆ ನೀವು ಮನುಷ್ಯರಿಗೆ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಅನ್ನುವಾಗ ಪ್ರಾಣಿಗಳಿಗೆ ಸುಮ್ಮನೆ ಬಿಡ್ತಾರೆ ಅನ್ನೋದಲ್ಲ. ಅದ್ರದ್ದು ಶಾಪ ನಿಮ್ಗೆ ಒಂದಿನ ಇಲ್ಲ ಒಂದಿನ ಇದ್ದೇ ಇರುತ್ತೆ. ಬೀದಿ ಹೆಣ ಹಾಕ್ತಾರೆ ಅಂತಾರಲ್ಲ, ಈ ಥರ ನಾಯಿಗಳನ್ನ ಬೀದಿಲಿ ಹೊಡೆದ್ರೇ ಬೀದಿ ಹೆಣ ಆಗೋಕ್ಕೆ ಸಾಧ್ಯ ನನ್ನ ಅನುಭವದಲ್ಲಿ. ಇಲ್ಲ ಅಂತಂದರೆ ಅವ್ರು ಯಾವ ಲೆಕ್ಕದಲ್ಲೂ ಬೀದಿ ಹೆಣ ಆಗೋಕ್ಕೆ ಸಾಧ್ಯ ಇಲ್ಲ. ನಾಯಿಗಳಿಗೆ ಈ ಥರ ಬೀದಿಲಿ ಯಾವ ಥರ ಹೊಡೆದೋಗಿರ್ತಾರೆ, ಅವರು ಆ ಮಕ್ಕಳಿಗಾಗಲಿ ಅವ್ರಿಗಾಗಲಿ ಆ ಥರ ಶಾಪ ಇದ್ದೇ ಇರುತ್ತೆ ಅವ್ರಿಗೆ. ಆ ಥರ ಮಾಡಿದಾಗ ಅವ್ರಿಗೆ ನೋಡಿ, ನೀವು ಹೊಡಿಬೇಕು ಅಂತ ಹೊಡೆದಿರಲ್ಲ, ಆ ಥರ ಆದಾಗ ಅವ್ರನ್ನ ಪಕ್ಕಕ್ಕೆ ಮಲಗಿಸೋದು, ಪಕ್ಕಕ್ಕಾರು ಮಣ್ಣು ಮಾಡಿಸಿ. ಮಕ್ಕಳು ಏನು ಮಾಡ್ತಾರೆ ಅಂತ ದೊಡ್ಡವ್ರಿಗೆ ಗೊತ್ತಾಗಲ್ಲ. ರೋಡಲ್ಲಿ ಎಷ್ಟೋ ನಾಯಿ ಮಲಗಿರ್ತದೆ, ಇವ್ರು ಸುಮ್ಮನೆ ಹೋಗಲ್ಲ. ಆ ಮಲಗಿರೋ ನಾಯಿ ಕಲ್ತ್ಕೊಂಡು ಹೊಡೆದ್ಬಿಡ್ತಾರೆ. ಎಷ್ಟೋ ಜನ ಗಾಡಿ ಹತ್ತಿಸಿರ್ತಾರೆ ಮಲಗಿರೋ ನಾಯಿನ. ನೀವು ಕಾರ್ಗಳು ಬಿಟ್ಟಾಗ ಅಲ್ಲಿ ಸುತ್ತ ಕೆಳಗಡೆ ನಾಯಿ ಮರಿಗಳು ಮಲಗಿರ್ತವೆ, ಅದನ್ನು ಅಬ್ಸರ್ವ್ ಮಾಡಿ. ಆ ನಾಯಿಗಳಿದ್ರೆ ಓಡಿಸ್ಬೇಡಿ. ಕೆಲವು ಸಣ್ಣ ಮಕ್ಕಳ ನಾಯಿಗಳಿಗೆ ಗೊತ್ತಾಗಲ್ಲ. ದೊಡ್ಡ ನಾಯಿ ಆದರೆ ಎದ್ದು ಬಿಡ್ತಾರೆ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ. ಸಣ್ಣ ನಾಯಿಗಳು ನಾವು 5 ನಾಯಿ ಮರಿ ಮೇಲೆ ಕಾರಸ್ತಿರೋದನ್ನ ನೋಡಿದ್ದೀವಿ. 5 ನಾಯಿ ಮರಿ ಮೇಲೆ ಕಾರಸ್ತಿರೋದು. ಅವ್ರ ಮನೆ ಮುಂದೆನೇ ಮಲಗಿರ್ತಾರೆ, ನೋಡಿರಲ್ಲ, ಹತ್ತಿರ್ತಾರೆ. ಆ ಥರ ನಾಯಿ ಮರಿ ಇದ್ದಾಗ ಸ್ವಲ್ಪ ಬಗ್ಗಿ ನೋಡಿ ಕಾರ್ ತೆಗೀರಿ. ಆ ಥರ ಮಾಡಿ ನೀವು, ನಿಮಗೂ ಒಳ್ಳೇದಾಗಲಿ. ಜನಕ್ಕೆ ಅಲ್ಲ, ನೀವು ತಿನ್ನೋ ಒಂದು ತುತ್ತಲ್ಲಿ ಅವ್ರಿಗೆ ಹಾಕಿ, ನಿಮ್ಗೆ ದೇವ್ರೆಲ್ಲರೂ ನಿಮಗೆ ಚೆನ್ನಾಗಿ ಇಟ್ಟಿರ್ತಾನೆ. ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಲ್ಲಿ ನೋಡಿ, ಇಲ್ಲಿ
ಎಲ್ಲ ಬಿಸ್ಕೆಟ್ದೇನೆ ನೋಡಿ ಅಲ್ಲಿ. ಸೊ ನಾವಿನ್ನೇನು ಈಗ ಅವ್ರ ಮನೆಯಿಂದ ಆಚೆ ಬಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಈಗ. ಅಲ್ಲ ಅಷ್ಟು ಬಾಯಿ ಎಸ್ಕೊಂಬಿಡ ಅಲ್ಲಿ ಇನ್ನೂ ಮರಿಗಳಿವೆ ಏನೋ ನಾನ್ ವೆಜ್ ಹಾಕ್ತಿದ್ದಾರೆ. ಓಕೆ ಹಾಂ ಹಾಂ ಇವೆ ಮರಿಗಳಿವೆ ನೋಡಿ. ಬಾ 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 ಬಾ. ಇದಾದಮೇಲೆ 1 by 1 ಸರು ಮತ್ತು ಮ್ಯಾಮ್ ಬೈಕಲ್ಲಿ ಕೂತ್ಕೊಂಡು ಲೈಕ್ ತುಮಕೂರಿನ ವೇರಿಯಸ್ ಜಾಗಗಳಿಗೆ ನನ್ನ ಜೊತೆಗೆ ಹೋದರು ಡಾಗ್ಸಿಗೆ ಬಿಸ್ಕೆಟ್ ಹಾಕೋಕ್ಕಂತ. ನಾನು ಅವ್ರ ಹಿಂದೆ ಫಾಲೋ ಮಾಡಿದೆ. ಆಲ್ಮೋಸ್ಟ್ ಲೈಕ್ 7 to 8 ಪ್ಲೇಸಸ್ ಮೇನ್ ಪ್ಲೇಸಸ್ಸಿಗೆ ಹೋಗಿದ್ವಿ ನಾವು. ಅವ್ರ ಮಗ ಸತ್ಯನೂ ನಮ್ಮ ಜೊತೆಗೆ ಬಂದಿದ್ದ. ಆ್ಯಕ್ಚುಲಿ ಈ ವಿಡಿಯೋನ ಅವರೇ ತೆಗೆದಿರೋದು ಅವ್ರ ಫೋನಲ್ಲಿ, ನಾನು ಅವ್ರ ಹಿಂದೆ ಟ್ರಾವೆಲ್ ಮಾಡ್ತಿರೋ ವಿಡಿಯೋನ. ಸೊ ಎಸ್, ದಿಸ್ ಇಸ್ ಹೌ ವಿ ಡಿಡ್ ಇಟ್. ಇದು BH ರೋಡಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಇದಾದ್ಮೇಲೆ ನಾವು KR ಎಕ್ಸ್ಟೆನ್ಷನಿಗೆ ಹೋದ್ವಿ, ಅವ್ರ ಹಳೆ ಮನೆ ಇದ್ದಿದ್ದ ಕಡೆ. ಪಲ್ಲವಿ ಅಂತ ನೋಡಿ 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 ಏನು ಮಾಡ್ತಾಳೆ ನೋಡಿ ಇವಾಗ. ಏನು ಮಾಡಬೇಕು? ಹಾಂ ಏನೇ ನೋಡಿ ಪಲ್ಲವಿ. ಓಕೆ ಏನು ಮಾಡಬೇಕು? ನಡಿ ಸಾಕು, ನಡಿ ಈಗ ಸಾಕು, ನಡಿ ಅಲ್ಲಿ ನಡಿ. ಬಾ ಸಾಕು ಬಿಡಮ್ಮ, ಸಾಕು ಬಿಡು, ಹೋಗಲ್ಲ, ಸಾಕು ಹೋಗಲ್ಲ. ಸಾಕು ಹೋಗು, ಬಟ್ಟೆ ಹಾಳಾಗುತ್ತೆ. ನಡಿ ಅಲ್ಲಿ ಹೋಗಲ್ಲ. ಅವ್ನು ರೆಗ್ಯುಲರ್ ಅಲ್ಲೇ ಇರ್ತಾನೆ. ಓಕೆ ಅಲ್ಲೇ ಮುಂದೆನೆ ಒಂದು ಅಷ್ಟು ಹಾಕ್ಬಿಟ್ರೆ ಅಲ್ಲೇ ತಿನ್ಕೊಂತಾನೆ ನೋಡಿ. ಆ್ಯಕ್ಚುಲಿ ಬರೀ ಅವ್ರನ್ನೇ ಅಲ್ಲ, ಡಾಗ್ಸ್ ನನ್ನನ್ನು ಬಂದು ಮಾತಾಡ್ಸಿದ್ರು, ನನ್ನ ಮೇಲೆಲ್ಲ ಎಗ್ರುಕೊಂಡು ಮಾತಾಡ್ಸಿದ್ರು. ಐ ಫೀಲ್ ಟೂ ಹ್ಯಾಪಿ ಆ್ಯಕ್ಚುಲಿ. ನೀವೇನಾದರೂ ನಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಯು ವುಡ್ ಡೆಫಿನೆಟ್ಲಿ ನೋ ನಾನು ಎಷ್ಟು ಡಾಗ್ಸಿಗೆ ಲವ್ ಮಾಡ್ತೀನಿ ಅಂತ. ಐ ಜಸ್ಟ್ ಲವ್ ದೆಮ್. ಮೇಲೆ ಗಾಡಿ ಹಚ್ಚಿದ್ರು, ಕರ್ಕೊಂಡೋಗಿ ಅವಾಗ ಇನ್ನ ಸಣ್ಣವನವನು ಕರ್ಕೊಂಡೋಗಿ ಇಂಜೆಕ್ಷನ್ ಸತ್ತೋದಂಗೆ ಮಲಗಿದ್ದ. ಇಲ್ಲೊಂದಿತ್ತು ಪಾಪ, ಯಾರೋ ಗಾಡಿ ಹಚ್ಚಿ ಸತ್ತೇ ಹೋಯ್ತು. ಬಾ ನೋಡಿ ಯಾಕೆ ಇನ್ನೊಂದು ಕೊಡ್ತಾ ಉಂಟು. ಮೊದಲನೇದು ಹಂಗೇನೆ. ಓಕೆ ಮೊದಲನೇದು ಕೆಲವು ನಾಯಿಗಳು ಮೊದಲನೇದು ಮುಟ್ಟಲ್ಲ, ಎರಡನೇ ತಿಂದು ಆಮೇಲೆ ಮೂರನೇ ಕಂಟಿನ್ಯೂ ಮಾಡಿ. ನೋಡಿ ಈಗ ಅಲ್ಲೊಂದು ಬ್ಯಾಚ್ ರೆಡಿ ಆಗ್ತಾ ಇದೆ. ಓಕೆ ಅಲ್ಲಿ ನೋಡಿ ಓಕೆ ಈಗ ತಿನ್ಬಾರ ಇವರು ಶುರು ಮಾಡ್ಕೊಂತಾರೆ. ತಿಂತಾರ. ಆಮೇಲೆ ಬಂದು ಇವ್ರನ್ನ ಅವ್ರನ್ನ ನೋಡಿ ಬಾ ಇಲ್ಲಿ ಬಾ. ಇದು ಇವ್ರ ಬಾರ್ಡ್ರು, ಅದು ಅವ್ರ ಬಾರ್ಡ್ರು. ಆ ಕಡೆ ಹೋಗಂಗಿಲ್ಲ, ಅವ್ರ ಈ ಕಡೆ ಬರಂಗಿಲ್ಲ. ಬಾ ಇಲ್ಲಿ ಬಾ. ಇವ್ರು ಕೆಲವ್ರಿಗೆ ಬಾಯಿಗೇನೆ. ಓಕೆ ತಗೋ ಬರ ಇಲ್ಲಿ ಬಾ.
ಹೇಳು ನೀನು ಯಾಕೋ ಇನ್ನೊಂದು ಎರಡಿವೆ ಹಾಂ ಹಾಂ ಕೇಳಿಸಿಲ್ಲ ಅನ್ಸುತ್ತೆ ಆ ಕಡೆ ಎಲ್ಲ ಇರ್ತಾರೆ ನರ್ಸಿಂಗ್ ಹೋಮ್ ಹತ್ರ ಅವರು ನರಸಿಂಹಮ್ಮ ಅವರು ಗಲಾಟೆ ಮಾಡ್ತಾರೆ Okay. ಹಾಕ್ಬೇಡಿ ಇಲ್ಲಿ ಹಾಕ್ಬೇಡಿ ಇಲ್ಲಿ ಅಂತ ಕೇಳಮ್ಮ ಓಕೆ ನೋಡಿ ಇಲ್ಲಿಬ್ರು ಬಂದ್ರು ಇಲ್ಲೊಂದು ಅಲ್ಲೊಂದು ನೋಡಿ ಕೇಳಿಸಿರ್ಲಿಲ್ಲ ಹಾಂ 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 ಬಂದ್ರು ಬರ ಬೈ ಬಾ. ಬಾ, ನೀನು ಬಾ. ಬಾ. ಅವ್ರಿಗೆಲ್ಲ ನೀವು ಈ ಕಡೆ ಬರಬೇಡಿ ನಾವು ಆ ಕಡೆ ಬರಲ್ಲ ಅಂತ ಓಕೆ ಸಿಕ್ಕಲ್ಲಿ ಇವರು ಅಲ್ಲಿ ನೋಡಿ ಅಲ್ಲಿ ಹಾಂ ಆ್ಯಸ್ ಇನ್ ಒನ್ ಇವರು ಒಂದು ಲೊಕ್ಯಾಲಿಟಿ ಪಾಸ್ ಆಗ್ತಿದ್ರು ಅಲ್ಲಿನ ಡಾಗ್ಸ್ಗಳು ಬಂದು ಇವ್ರಿಗೆ ಮಾತಾಡಿಸ್ಕೊಂಡು ನೀಟಾಗಿ ಬಿಡ್ತಿದ್ರು ಅಲ್ಲಿವರೆಗೂ. ಇದು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಫಿಲಿಮಲ್ಲೆಲ್ಲ ತೋರಿಸ್ತಿದ್ರು, ರಿಯಲಾಗಿ ನೋಡಿರಲಿಲ್ಲ ಅಷ್ಟೊಂದು ನಿಯರ್ವಾಗಿ. ಇವತ್ತು ನೋಡಿದೆ, ಐ ಫೆಲ್ಟ್ ವೆರಿ ಹ್ಯಾಪಿ. ಏಯ್ ಇದು ಹಾಲು ಹಾಕ್ತಿರೋದಾ? ಓಕೆ. ಇವ್ರಿಗೆ ಇದೆಲ್ಲ ಈ ಮನೆಯಲ್ಲಿ ಇದ್ವಿ, ಹಾಂ 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 ಇವ್ರನ್ನೆಲ್ಲ ಇಲ್ಲಿ ಸಾಕಿರೋದು ನಾನು. ಓಕೆ ಓಕೆ ಇಷ್ಟು ನಾಯಿಗೆ ಕರೀದು ಡೈನಿ ಅಂತ ಇವೊಂದ ಸೀನಿಯರ್, ಓಕೆ ಇವರೆಲ್ಲ ಜೂನಿಯರ್ಸ್. ಓಕೆ ಓಕೆ ಡೈನಿ, ಇವ್ಳ ಬಾಬಾ, ಇವ್ಳ ಚೀತಾ, ಇವ್ಳ ದುಲಾ, ಇವಳು ಅವಳಿಗೆ ದುರಂತರ, ಓಕೆ ಇನ್ನು ಅವ್ನ್ ಕೀಚ, ಹಾಂ 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 ಇವನು ಕೀಚ ಇವನು ಅಲ್ಲಿ ಅಲ್ಲೊಂದು ನಿಂತಿದೆ, ಅಲ್ಲೊಂದು ಇವರೆಲ್ಲ ಕಸ್ತಾರೆ ಅಂತ ದೂರ ಹೋಗಿ ನಿಂತಿದ್ದಾಳೆ, ಅಲ್ಲ ಹಾಕ್ಬೇಕು ಅವ್ಳಿಗೆ. ಓಕೆ ಇವ್ರದೆಲ್ಲ ಆದ್ಮೇಲೆ ಅವ್ರಿಗೆ ನೋಡಿ ಈಗ ಆದ್ಮೇಲೆ ಒಬ್ಬೊಬ್ರೇನೆ ಆದ್ಮೇಲೆ ಒಬ್ರು ಕುಡಿತಾರೆ. ಅದೇ ಓಕೆ ಕಿತ್ತಾಡಲ್ಲ ಅದರಲ್ಲಿ. ಓಕೆ ಅವಳೊಬ್ಳು ಯಾರಿಗೂ ಕುಡಿಯಕ್ ಬಿಡಲ್ಲ, ಅವಳಿಗೆ ಲಾಸ್ಟ್ ಕೊಡ್ಬೇಕು. ಓಕೆ ಅಷ್ಟೇ ಅವಳು ಕೊಟ್ಬಿಟ್ರೆ ಹಾಂ ಹಾಂ ಇವ್ರು ಯಾರಿಗೂ ಕುಡಿಯಕ್ ಬಿಡಲ್ಲ. ಅವಳು ಓಕೆ ಅವಳಿಗೆ ಲಾಸ್ಟ್ ಕೊಡೋರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಲಾಸ್ಟಿಗೆ ಕೊಡ್ತೀವಿ ಅಂತ. ಅಷ್ಟೇ ಕೊಟ್ಬಿಟ್ರೆ ಎಲ್ಲಾರ ಮೇಲೆ ಜಗಳಕ್ಕೆ ಹೋಗ್ತಾಳೆ. ಬಿಸ್ಕೆಟ್ ಹಾಕಿ ಬಿಸ್ಕೆಟ್ ಇವ್ರು ತಿನ್ನಲ್ಲ, ಹಾಂ ಸುಮ್ಮನೆ ಬಂದು ಇವ್ರಿಗೆ ಇದು ಮಾಡೋದು ಅಷ್ಟೇ. ಏಯ್ ಅಮ್ಮ ಬಾ ಬಾ ಬೈ ಬಾ. ಅರೆ ಚೀತಾ ಬಾಬಾ ಚೀತಾ ಆಯ್ತು. ಇವ್ರಿಗೆ ಮಾತ್ರ ಹಾಲು ಯಾಕೆ ಅಂದ್ರೆ ಹಾಂ ಹಾಂ ಅವ್ರು ಮೊದ್ಲಿಂದ ಸಾಕಿರೋರು ನಾವು. ಓಕೆ. 8 ವರ್ಷದಿಂದ ಸಾಕಿದೀವಿ ಇವ್ರಿಗೆ. ಓಕೆ ಓಕೆ ಅದಕ್ಕೆ ಇವ್ರಿಗೆ ಫಿಕ್ಸ್ ಹಾಲು. ಹಾಂ 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 ಬೇರೆಯವರು ಇನ್ನು ಮರಿಗಳಿದ್ರೆ ಅವ್ರಿಗೂ ಹಾಕ್ತಿವಿ, ಓಕೆ ಬರೀ ದೊಡ್ಡವ್ರಿಗಾದ್ರೆ ಇಲ್ಲ. ಓಕೆ ಮರಿಗಳು ಈಗ ಮೊನ್ನೆ ರೀಸೆಂಟ್ ಆಗಿದ್ವು, ಇಲ್ಲಿ ಈ ಮನೆಯವರು ಒಬ್ರು ಇದ್ದಾರೆ, ಹಾಂ 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 ತಗೊಂಡೋಗಿ ಎಲ್ಲಾದ್ರೂ ಬಿಟ್ಟಿರ್ತಾರೆ ಮರಿಗಳನ್ನ. ಓಕೆ. ಅದ್ರದ್ದು ಎಲ್ಲ 6 ಮರಿ ಇತ್ತು, ಹಾಂ 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 ಎಲ್ಲ ಪಾಪ ಓಡಾಡ್ತಿದ್ವು ಇಲ್ಲೇನೆ, ಗಾಡಿಗೆ ಸಿಕ್ಬಿಡ್ತಾರೆ ಅಂತೇಳಿ ಹ್ಞೂ ಗಾಡಿ ಅವಳಿಗೆ ಆಡ್ತಾಳೆ, ಅವಳಿಗೆ ತಗೊಂಡೋಗಿ ಅವಳಿಗೆ ಕೊಡಾಕ್ಬಿಡ್ತಾಳೆ. ನಾನು ಹೋದ್ರೆ ನಾನು ಇಲ್ಲೇ ಬರ್ತಾಳೆ, ಅಲ್ಲ ಅವಳಿಗೆ ಕೊಟ್ಟು. ನಿಮಗೂ ಎಲ್ಲ ಗೊತ್ತಿರೋದಲ್ಲ ಸತ್ಯ ಅವರೇ? ಗೊತ್ತಿರೋರು. ಓಕೆ ಬಾರಪ್ಪ ಬಾ. ನೀನ್ ಬಾಲ್ ಬಾಬು ಅವನು ಅವನ ಜೊತೆಗೆ ಇಲ್ಲ ಬರ್ತಾವ ಹೋಗಿ ಆ ಕಡೆಯಿಂದ ಬರ್ತಾವ. ಯಾರು ಕುಡಿಯಕ್ಕೆ ಬಿಡಲ್ಲ. ಓಕೆ
ಯಾವತ್ತೂ ಈ ತರ ಕೊಡಕ್ ಹೋದಾಗ ಬೀದಿ ನಾಯಿಗಳು ಕಚ್ಚಿಲ್ವಾ? ಇಲ್ಲ ಕಚ್ಚಿಲ್ಲ. ಇಲ್ಲ ಸರ್, ಚಾನ್ಸೇ ಇಲ್ಲ. ಅಂದ್ರೆ ನಾವು ಸಾಕಿದ್ವಲ್ಲ, ಅವು ಕಚ್ಚಿವೆ, ಬೀದಿ ನಾಯಿ ಅವು. ಓಕೆ ಓಕೆ, ಹಂಗೆ. ಬೆಟ್ಟಲ್ಲಿ ಈ ನಾಯಿಗಳು ಯಾವುದೂ ಇಲ್ಲ. ಇದು ನೋಡಿ, ಇದು ಬಾಬಾ ಅಂತ. ನಾನು ತಿರುಪತಿಗೆ ಹೋಗಿದ್ದೆ, 3 ದಿನ ಎಲ್ಲ ಕಾಲ್ ಮೇಲೆ ಗಾಡಿ ಬಿಟ್ಟು ಎದ್ದಿಲ್ಲ ಪಾರ್ಟಿ. ಇದು 3 ದಿನ ಆದ್ಮೇಲೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ನೋಡಿ ಚೆನ್ನಾಗಿದೆ. ನೀರಿಟ್ರೆ ಕೆಲವರು ಕೈ ಕಾಲು ತೊಗೊಂಡು ಹೋಗ್ತಾರೆ ಅದರಲ್ಲಿ. ಅದನ್ನು ನೋಡ್ಬಿಟ್ಟಿದ್ದೀವಿ ನಾವು. ತೊಳ್ರಿ ಹಾಕ್ರಿ, ಇದು ಒಬ್ರು ಕಿತ್ತಾಡಲ್ಲ. ಹೊಟ್ಟೆ ತುಂಬ ಅಷ್ಟು. ಆಮೇಲೆ ಇರೋದೇ ಇಲ್ಲ ಅವರು, ಜಾಸ್ತಿ ಏನು ತಿನ್ನೋಲ್ಲ. ಅವ್ರಿಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬಿತು ಅನ್ಸಿದ್ರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ಟೈನಿ ಇವಳು, ಇವಳೆಲ್ಲರಿಗೂ ಸೀನಿಯರ್ ಇವಳು. ಎಷ್ಟ ಒಂದು 7 ಸತಿ ಮರಿ ಹಾಕಿರ್ಬೇಕು ಇವಳು. ಇವಳೆ ಚರಂಡಿ ಕರ್ಕೊಂಡು ಹೋಗಿ ಅವಳನ್ನ, ನನ್ನ ಮರಿಗಳೇ ತಗೊಂಬಾ ಅಂತ ಕರ್ಕೊಂಬಂದವಳು ಅವಳೆ. ಬಾಯ್ಲಿ, ಇವಳು ಅವಳ ಮಗಳೇನೆ, ಇವಳು ಅವಳ ಮಗಳೇನೆ, ಇವಳು ಅವಳ ಮಗಳೇನೆ. ಒಂದೇ ಫ್ಯಾಮಿಲಿ. ಅಂದರೆ ನಾವು ಇಲ್ಲೇ ಇದ್ದಿದ್ರಿಂದ ಇವ್ರಿಗೆಲ್ಲಾನು. ಹಲೋ ಮೇಡಮ್. ಹ್ಞೂ ಮೇಡಮ್, ಆಯಿತು. ಲೇಟ್ ಆಗುತ್ತೆ, ನೀವೆಲ್ಲ ಮಲಗಿಬಿಟ್ಟಿರ್ತೀರಾ. ಅದೇ ಒಂದೊಂದು ದಿನ ಬೇಗ ಬರೋದು, ಒಂದೊಂದು ದಿನ. ಅಲ್ಲ, ಈಗ ಶಿಫ್ಟ್ ಆದಮೇಲೆ ಸ್ವಲ್ಪ ಬೇಗ ಬರ್ತಾ ಇದ್ದೀವಿ. ಬಂದ್ಬಿಟ್ಟು ಅಲ್ಲ, ಒಂದು ತಿಂಗಳಾಯ್ತು ಇಲ್ಲಿಗೆ ಬಂದು. ಚರಂಡಿಲಿ ಮರಿ ಹಾಕಿದ್ಲಿ ಇವಳು. ಪಾಪ ಮರಿ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಚರಂಡಿಲಿ. ಅವಳು ಒಂದು ಮರಿ ತೊಗೊಂಬಂದು ನನಗಿಲ್ಲಿ ಹುಕ್ಕು ಅಂತ ಹೇಳಿ, ಈ ಅಂಗಡಿಯವರೆಲ್ಲ ನೋಡ್ಯಾರೆ. ನಾನು ಅಷ್ಟು ಬೇಗ ಒಂದು ಟವಲ್ ತೊಗೊಂಡು ಓಡೋದೆ. ಒಂದು ಮರಿ ತೊಗೊಂಬಂದ್ಬಿಟ್ಲು. ಆ ಟವಲ್ ತೊಗೊಂಡೋಗಿ ಆ 6 ಮರಿ ಇತ್ತು ಅಷ್ಟೂ. ಅವಳು ನಾನು ಒಂದು ಎತ್ಕೊಂಬಂದು ಆಗೋಯ್ತೇನೋ ಅಂದರೆ ಅಲ್ಲಿ ನಿಂತ್ಕೊಂಡು, ಇಲ್ಲ ಇನ್ನೂ ಇದೆ ಅಂತ ಹೇಳೋಳು ನನಗೆ. ಹ್ಞೂ ಅಂತ ಅಳೋಳು. ಅವರೆಲ್ಲ ಅಂಗಡಿಯವರೆಲ್ಲ ನೋಡ್ಯಾರೆ. ಅಷ್ಟೂ ತೊಗೊಂಬಂದು ಆ ಕಾಂಪೌಂಡ್ ಒಳಗಡೆ ಒಂದು ಕಟನ್ ಬಾಕ್ಸಲ್ಲಿ ಎಲ್ಲ ಒರೆಸಿ ನೀಟಾಗಿ ಮರಿಗಳನ್ನ ಅಲ್ಲೇ ಇಟ್ಕೊಂಡು 3 ತಿಂಗಳು ಆ ಮರಿಗಳನ್ನೆಲ್ಲ ಅಲ್ಲೇ ಸಾಕಿದ್ದೀನಿ. ದೊಡ್ಡವರಾಗೋವರೆಗೂ ಸಾಕಿ ಅಲ್ಲೇ ಇಟ್ಕೊಂಡು ಅಲ್ಲೇ ಆಮೇಲೆ ಹಿಂದೆ ತೋಟ ಇದು ಆರ್.ಟಿ. ನಗರ್ ಅಂತ. ಸತ್ತವೆಲ್ಲ ಅಲ್ಲಿ ಎಷ್ಟು ಮಣ್ಣು ಮಾಡಿಸ್ಬಿಟ್ಟಿದೀವ. ಅಲ್ಲಿ ಬಿಲ್ಡಿಂಗ್ಗಳು ಆಗಿರಲಿಲ್ಲ. ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ನೋಡಿ. ಇಲ್ಲಿ ಇದ್ರ ಕೆಳಗಡೆ ಬೋರ್ ಇದೆ. ಇಲ್ಲಿ ಸಣ್ಣ ಮರಿ ಎಲ್ಲ ಇಲ್ಲೇ ಎಷ್ಟೊಂದು ಜನ ತೀರಾ ಸಣ್ಣವಾದ್ರೆ ಇಲ್ಲೇ ಮಾಡಿಸ್ತಿದ್ವಿ. ಏನ್ ಗೊತ್ತಾ, ಈಗ ನೋಡಿ ಕಾರ್ ನಿಲ್ಸಿರೋರು ಈ ಕೆಳಗಡೆ ಮಲ್ಗಿರೋರು ನೋಡ್ತಿರ್ಲಿಲ್ಲ. ಅವಾಗ ಬೈತಿದ್ವಿ ಅವ್ರಿಗೆ, ಏನಪ್ಪ ಒಂಚೂರು ನೋಡ, ಅಯ್ಯೋ ನೋಡ್ಲಿಲ್ಲ ಅಮ್ಮ ಸಾರಿ ಅನ್ನೋರು. ಸಾರಿ ಅಂತ ಹೇಳ್ಬಿಟ್ಟು ಬಿಟ್ಟೋಟೋದ್ರೆ ದುಡ್ಡು ಕೊಡೋಕೆ ಬರೋರು. ಅಲ್ಲಲ್ಲ, ದುಡ್ಡು ಕೊಡೋಕೆ ಬರೋರು. ದುಡ್ಡು ಕೊಟ್ರೆ ಅದು ಪ್ರಾಣ ಬರುತ್ತಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ತೋರಿಸ್ಬೇಕಾದ್ರೆ ಅಂತೇಳಿ ಬಾಕ್ಸಿಗೆ ಹಾಕ್ಕೊಂಡು ಹೋಗಿ ಈ ಕಡೆಯಿಂದ ಇಲ್ಲಿಂದ ಅಲ್ಲಿವರೆಗೂ ನೋಡಿ. ಆ ಮನೆಯಲ್ಲೇ ಸತ್ತೋದ್ರು ಅಂತ ಹೇಳಿದ್ದು ನಾನು. ಅಲ್ಲಿ ಆ ಮಾವಿನ ಮರ ಇದೆ ನೋಡಿ, ಆ ಮನೆಯಲ್ಲಿ ಸತ್ತೋಗಿದ್ದು. ಇವರು ಗ್ಯಾರೇಜ್ನವ್ರು. ಇವಳು ನಮ್ಮ ಈ ಟ್ರೈನಿ ನಾಯಿನೂ ದುಲಾ ಅನ್ನೋಳು ಮೇಲೆ ನಿಂತ್ಕೊಂಡು ಅಳ್ತಾ ಇದ್ದಾರಂತೆ ಆ ಕಾಂಪೌಂಡ್ ಮೇಲೆ. ಆ ಕಾರ್ ನಿಂತಿದೆಯಲ್ಲ ಅಲ್ಲಿ, ಆ ಕಾಂಪೌಂಡ್ ನಿಂತಿರತ್ರ. ಇವರು ಗ್ಯಾರೇಜ್ನವ್ರು ಹೋಗಿ ಯಾಕೆ ನಾಯಿಗಳು ಈ ಥರ ಮಾಡ್ತೀವಿ ಅಂತ ಹೋಗಿ ನೋಡಿದ್ರೆ ಆ ಯಪ್ಪ ಮೇಲಿಂದ ಬಿದ್ದು ಕೆಳಗಡೆ ಒದ್ದಾಡ್ತಾ ಇದ್ರಂತೆ. ಅವಾಗ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿ ಅವರು 8 ಗಂಟೆವರೆಗೂ ಅಷ್ಟೇ ಬರ್ತಿದ್ವಿ. 5 ಗಂಟೆಯಲ್ಲಿ ಬಿದ್ದಿರೋದವರು, 4:15 ಬಿದ್ದಿದ್ದಾರೆ. 5:15ವರೆಗೂ ಯಾರು ನೋಡಿಲ್ಲ. ಅವಾಗ ಇವು ಯಾಕೆ ನಾಯಿಗಳು ಈಗ ಆಡ್ತೀವಿ ಅಂತ ಈ ಗ್ಯಾರೇಜ್ನವ್ರು ನೋಡಿದ್ದಾರೆ. ಅವರು ಅವಾಗ ಅವ್ರ ಮನೆಯವ್ರಿಗೆ ಹೇಳಿ ಅವಾಗ ಕರ್ಕೊಂಡು ಹೋಗಿ 8 ಗಂಟೆಗೆ ಅವ್ರು ಹೇಳಿದ್ ನಮ್ಗೆ, ನೋಡಮ್ಮ ನಾಯಿ ಯಾವತ್ತೋ ಒಂದು ತನ್ನ ಹಾಕಿರೋದಕ್ಕೆ 2 ನಾಯಿ ಎಷ್ಟು ಇದಿರುತ್ತೆ. ಅಯ್ಯೋ ಸುಮ್ಮನೆರಪ್ಪ, ಅದಕ್ಕೂ ಗಲೀಜ್ ಮಾಡ್ತವೆ ಅಂತಾರೆ. ನಾವು ಏನಕ್ಕೆ ಈ ಥರ ಆಯ್ತಾ ಇವೆ ಅಂತ ನೋಡಿದ್ರೆ ಅವ್ರ ಪಾಪ ಮೇಲಿಂದ ಬಿದ್ದೋಗಿದ್ದಾರೆ. ನೋಡೇ ಇಲ್ಲ ಯಾರೂ. ಅವ್ರ ಹೆಂಡತಿ ಒಬ್ರು ಇದ್ರು ಮನೇಲಿ, ಪಾಪ ನೋಡಿಲ್ಲ ಅವರು. ಅವಾಗ ನೋಡಿ ಪಾಪ ಅವರೇ ಗ್ಯಾರೇಜ್ನವರೆಲ್ಲ ಕರ್ಕೊಂಡು ಹೋಗಿ ಇಲ್ಲೇ ಮಹೇಶ್ ಡಾಕ್ಟ್ರ್ ಹತ್ರ ಕೈಗೆ ಏಟಾಗಿದೆ ಅಂತ ಕೈಗೆ ಬ್ಯಾಂಡೇಜ್ ಮಾಡಿಸ್ಯಾರೆ. ಅವ್ರು ತಲೆಗೆ ಏಟು ಬಿದ್ದುಬಿಟ್ಟಿದೆ, ನೋಡ್ಕೊಂಡಿಲ್ಲ, ಬ್ಲಡ್ ಫ್ಲಾಟ್ ಆಗಿ ಹೋಗ್ಬಿಟ್ರು ಅಂತ. ಏ ಟೈನಿ ಬಾಯಿಲ್ ಸಾಕಾ? ಆಯ್ತು ನೋಡಿ ಬಾ. ಏಯ್ ತಿಂತಾ ಇದ್ದೀನಿ. ನಾಯಿಗಳಿಂದ ಸಮಾಜಕ್ಕೆ ಏನು ತೊಂದರೆ ಇಲ್ಲ, ಆ ಸಮಾಜದಿಂದ ನಾಯಿಗಳಿಗೆ ತೊಂದರೆ. ಸುಮ್ಮನೆ ಇರೋದಿಲ್ಲ. ಈಗ ಇಲ್ಲೇನಾಗುತ್ತೆ, ಮಳೆ ಬರ್ತಿರುತ್ತೆ, ಪಾಪ ಅವರೆಲ್ಲೋ ಸೈಡಲ್ಲಿ ಕೂತಿರ್ತಾರೆ. ಈ ಜನ ಓಡ್ ಬರ್ತಾರಲ್ಲ, ಇವ್ರನ್ನ ಓಡಿಸಿ ಅವ್ರು ನಿಂತ್ಕೊತಾರೆ ಅಲ್ಲಿ. ಅವ್ರು ಏನು ಮಾಡ್ತಾರೆ ಪಾಪ, ಏನೋ ಮಳೆ ನೆನೆ ಅಲ್ಲಿ ಪಾಪ ಎಲ್ಲೋ ಅಂಗಡಿ ಬಗ್ಲಲ್ಲಿ ಕೂತಿರ್ತಾರೆ, ನಿಂತ್ಕೊಳ್ಳಲ್ಲ. ಅವ್ರು ನಿಂತ್ಕೊಂತಾರೆ. ಅವು ಎಲ್ಲ ಮಳೆಯಲ್ಲಿ ನೆನ್ಕೊಂಡು ಪಾಪ
ಅಡ್ಜಸ್ಟ್ ಆಗದ್ ಕಲ್ತಿಲ್ಲ. ಆಹಾ. ಮನುಷ್ಯರು ಮತ್ತೆ ಪ್ರಾಣಿಗಳು ಒಟ್ಟಿಗೆ ಇರೋದ್ ಕಲ್ತೇ ಇಲ್ಲ. ಅದಕ್ಕೆ ಇದೆಲ್ಲ ಆಗ್ತಿರೋದು. ಬೇಕಾಗಿಲ್ಲ ಏನೋ ಅವ್ರಿಗೆ ಏನಂದ್ರೆ ಉಲ್ಟಾ ಆಗಿದೆ. ಇವ್ರು ಅನಿಮಲ್ಸ್ ಆಗಿದ್ದಾರೆ, ಅವ್ರು ಇತ್ತು ಚರಂಡಿ ಮಾಡಬೇಕಾದ್ರೆ ಅಷ್ಟು ಬೇಗ ದೇವಸ್ಥಾನದಲ್ಲಿ ದೇವ್ರ ಹೊರ್ಸೋಕೆ ಬಟ್ಟೆ ಇಟ್ಟಿದ್ರು. ನಾನು ಸದಾಶಿವನಗರದಲ್ಲಿದ್ದೆ. ಪಾಪ ನಾ ಓಡ್ ಬಂದ್ಲು, ಯಾರೋ ಗಾಡಿಯನ್ನು ಹತ್ತಿಸ್ಬಿಟ್ಟ BH ರೋಡಲ್ಲಿ. ಈಗ ಸತ್ತೇ ಹೋಯ್ತು ಅಂದ್ಕೊಂಡೆ. ನೋಡಿದ್ರೆ ಕಾಲು ಏಡ್ ಬಿದ್ದಿತ್ತು. ಬಂದು ದೊಡ್ಡ ಚರಂಡಿಲಿ ಮಲ್ಕೊಂಬಿಟ್ಲು. ನಾನು ಹೋಗಿದ್ದವಳು ಮುಂದೆ ಮತ್ತೆ ವಾಪಸ್ ಬಂದು ಹುಡುಕಿ ಅವಳನ್ನ ಆ ದೇವಸ್ಥಾನದಲ್ಲಿ ಅವರು ದೇವ್ರ ಹೊರ್ಸೋಕೆ ಬಟ್ಟೆ ಇಟ್ಟಿರ್ತಾರೆ. ಅವ್ರು ನಮ್ಗೆ ಗೊತ್ತಿರೋರೇನೆ. ಅವ್ರ ಟವಲ್ ತೊಗೊಂಡು ಇವಳು ಕಾಲು ಕಟ್ಟಿ, ಆವಾಗ ರಾತ್ರಿ ಸಂಜೆ ಹೊತ್ತು 7 ಗಂಟೆಯಲ್ಲಿ ಯಾರು ಡಾಕ್ಟ್ರ್ ಇರಲ್ಲ ಇಷ್ಟೊತ್ತಿನಲ್ಲಿ ಅಂತೇಳಿ ಆವಾಗ ಕುಮಾರ್ ಸರ್ ಅವ್ರಂತ ಫೋನ್ ಮಾಡಿದ್ವಿ. ಅವರು ಇಲ್ಲಮ್ಮ ನಾನು ಊರಲ್ಲಿ ಇಲ್ಲ, ಬೆಳಗ್ಗೆ ಕರ್ಕೊಂಬನ್ನಿ ಅಂದರು. ಪಾಪ ಅವತ್ತು ಶಿವರಾತ್ರಿ ಹಬ್ಬ ಬಂದು ನಾನು ಬೆಳಗ್ಗೆನೆ ಬಂದು ಇಲ್ಲಿ ಆಟೋ ತೊಗೊಂಬಂದು ಸದಾಶಿವನಗರದಿಂದ ಇವಳನ್ನ ಹುಡುಕಿ ಆಟೋ ಹತ್ತಿಸ್ಕೊಂಡು ಕರ್ಕೊಂಡೋಗಿ ಕಾಲಿಗೆಲ್ಲ ಬ್ಯಾಂಡೇಜ್ ಮಾಡಿಸಿ ಕರ್ಕೊಂಬಂದು ಇಲ್ಲಿ ಮಲಗಿಸಿ ಅವಳಿಗೆ ಮಾತ್ರೆ ಎಲ್ಲ ನುಂಗಿಸಿ ಅವರು ಡೈಲಿ 3 ಸತಿ ಹಾಕಬೇಕು ಇವಳಿಗೆ ಮಾತ್ರೆನ ಅಂದರು. ಈಗ ಅವ್ರು ಅಲ್ಲೆಲ್ಲರೂ ಮಲ್ಕೊಂಡ್ರೆ ಗಲಾಟೆ ಮಾಡ್ತಾರೆ. ಇಲ್ಲಿ ತೊಗೊಂಬಂದು ಇಲ್ಲಿ ಮಲಗಿಸಿ ಅವಳಿಗೆ ಇಲ್ಲೇ ಹಾಲಿಟ್ಟು ಮಧ್ಯಾಹ್ನ ಒಂದ್ಸತಿ ಬರೋದು, ಸಂಜೆ ಒಂದ್ಸತಿ ಬರೋದು. ಬಂದು ನೋಡಿ ಈ ಪಾಪ ಹಿಂದ್ಗಡೆ ಕಾಲು ನೋಡಿ ಎತ್ಕೊಂಡಿದ್ದಾಳೆ. ಕಾಲು ಆಕ್ಸಿಡೆಂಟ್ ಆಗಿರೋದು. ಪಾಪ ಹಿಂಗೆ ನೇತಾಡ್ತಾ ಇತ್ತು. ಬದುಕಂಡ್ಲು ಹೆಂಗೋ ಸದ್ಯ. ಎಲ್ಲೇ ಬೆಲ್ಟು ಇಲ್ಲ. ಈ ಕೆಲವ್ರು ಮುಟ್ಟಿಸ್ಕೊಂತಾರಲ್ವಾ, ತೆಗೆದ್ಬಿಡ್ತಾರೆ. ಕೆಲವ್ರು ಕಿತ್ಕೊಂಡು ಇಟ್ಕೊಂತಾರೆ, ಕೆಲವ್ರು ತೆಗಿತಾರೆ. ಈ ಬೆಲ್ಟ್ ಇದ್ರೆ ಬೀದಿನ ಹಿಡಿಯೋರು ಹಿಡಿಯಲ್ಲ. ಈ ಬೆಲ್ಟ್ ಇಲ್ಲ ಅಂದ್ರೆ ಇಟ್ಕೊಂಡು ಇವಳೊಬ್ಳೆ ಸ್ವಲ್ಪ ಗಲಾಟೆ ಜಾಸ್ತಿ, ದುಲಂಧರ ಅಂತ ಇವಳು. ನೆಕ್ಸ್ಟ್ ಈಗ ನಾವು ಬಾರ್ಲೈನ್ ರೋಡ್ ಕಡೆ ಹೋದ್ವಿ. ಬಾ ಇಲ್ಲಿ ಬಾ. ಏಯ್ ಜಗ್ಲಕ್ಕೆ ಹೋಗ್ಬೇಡ ಬಾಯ್. ಆ್ಯಕ್ಚುಲಿ ಇದಾದ್ಮೇಲೆ ಎಲ್ಲ ಕ್ಲಿಪ್ಸು ನಾನು ಶಾರ್ಟಾಗಿ ತೊಗೊಂಡೆ. ಬಿಕಾಸ್ ಐಫೋನ್ ಅಲ್ಲ, ಐಫೋನಲ್ಲಿ ಮೆಮೊರಿ ಸ್ಟೋರೇಜ್ ಫುಲ್ ಆಗಿಬಿಡ್ತು. ಇಟ್ ವಾಸ್ ಅ ಡಿಸಾಸ್ಟರ್, ಬಟ್ ಐ ಕುಡಂಟ್ ರೆಕಾರ್ಡ್ ಮಚ್. ಸ್ವಲ್ಪ ತೆಕ್ಕೊಂಡು ಹೋದೆ. ಇನ್ನೇನು ಇಲ್ಲೊಂದು 5-6 ರೆಗ್ಯುಲರ್ ಇರೋದು. ಅದೇ ಆ ಕಡೆ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಮುಂದೆ ಇರ್ತಾರೆ. ಬಾ ತೋ. ಇಲ್ಲ ಇಲ್ಲಿ ಒಳಗಿದ್ದಾನೆ ನೋಡಿ ಇವನು. ಕಾಲು ಇಲ್ಲದೆ ಹೋಗಿದ್ದಾನೆ, ಇಲ್ಲೇ ಇದ್ದಾನೆ ನೋಡಿ ಅವನು. ಆಯ್ತು, ಇಲ್ಲ ಹೋಗ್ತಾ ಇದ್ದಾನೆ ಅವನೇ ಪಾಪ. ಜಾಗ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿದ್ದಾನೆ? ಇಲ್ಲಿ ನೋಡಿ, ಇಲ್ಲಿ ತಲೆ ಹತ್ಕೊಂಡು ಕೂಗ್ತಾ ಇದ್ದಾನೆ ಅವನೇ. ನಾನು ಇಲ್ಲಿದ್ದೇನೆ ಬರ್ರಿ ಅಂತ. ತೆಗಿಬೇಡ, ಅಲ್ಲೇ ಹಾಕ್ಬಿಡು ಹೋಗ್ಲಿ. ಬಾ. ನೋಡಿ ಕಾಲು ಇವನಿಗೂ ಹೋಗಿದೆ ನೋಡಿ. ಕಾಲು ಏಟಾಗಿತ್ತು. ಗೇಟ್ ಹಾಕ್ಬಿಡ ಪಾಪ ಮರಿನೂ ಹಾಕಿದೆ. ಅಲ್ಲ ಅವ್ನು ಸಿಗ್ನಲ್ ಕೊಡ್ತಾ ಇದ್ದಾನೆ, ನಾನು ಇಲ್ಲಿದ್ದೀನಿ ಬಾ ಅಂತ. ಪಾಪ ಬಾ ಇಲ್ಲಿ ಬಾ ಬಾ ಬಾ. ಅವನಿಗೂ ಕಾಲು ಗೇಟ್ ಆಗಿದೆ. ಅವನು ಕುಣ್ತಾವನೆ, ಇವನು ಕುಣ್ತಾವನೆ ನೋಡಿ. ಇದಕ್ಕೆ ಹೊಲ್ಗೆ ಇಷ್ಟುದ್ದ ಹೊಲ್ಗೆ ಬಿ ಸತ್ತೋಗಂಗಾಗಿತ್ತು. ಏಯ್ ನೀನು ಅಲ್ಲಿ ಹಾಕಿ ಬಂದ್ಬಿಡು. ಅವ್ರದ್ದು ಅದೇ ಫಿಕ್ಸ್ ಜಾಗ. ತಿನ್ನಪ್ಪ ಮುಸ್ ನೋಡುವಂತೆ. ಆಮೇಲೆ ಈಗ ನಾವು ಗಾಯತ್ರಿ ಥಿಯೇಟರ್ ಹತ್ರ ಹೋಗಿ ಹಾಕಿದ್ವಿ. ಪ್ರತಿದಿನ ಮಾಡ್ದಂಗೆ ಇವತ್ತು ಕೂಡ ಲಾಸ್ಟಿಗೆ ಟೌನಲ್ಲಿ ಇದ್ದ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದು ಡಾಗ್ಸಿಗೆ ಹಾಕಿದ್ರು. ಏಯ್ ತಿನ್ನೋ ಬಾ. ನೋಡಿದ್ರಲ್ಲ ವೀಕ್ಷಕರೇ, ಲೈಕ್ ಸರ್ ಮತ್ತು ನಾನು ಪ್ರತಿದಿನ ಇದೇ ಥರ ಹೋಗಿ ಡಾಗ್ಸಿಗೆ ಬೀದಿನಾಗಿರಲಿ ಅಥವಾ ಎನಿಮಲ್ಸ್ ಇರಲಿ ಎಲ್ಲರಿಗೂ ಸರ್ವ್ ಮಾಡ್ತಾರೆ. ಸರ್ ಮ್ಯಾಮ್, ಏನಾದರೂ ಫೈನಲ್ ಥಾಟ್ಸ್ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಏನಿಲ್ಲ, ಡ್ರೈವಿಂಗ್ ಮಾಡೋವಾಗ ಮನುಷ್ಯ ಥರನೇ ಪ್ರಾಣಿಗಳಿಗೂ ಒಂದು ಜೀವಕ್ಕೆ ಬೆಲೆ ಇದೆ. ಆ ಪ್ರಾಣಿಗಳನ್ನ ನೋಡಿ ಆದಷ್ಟು ಡ್ರೈವಿಂಗ್ ಮೊಬೈಲ್ ಯೂಸ್ ಮಾಡುವಾಗ ನಾಯಿಗಳನ್ನ ನೋಡಿ. ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಅವಾಯ್ಡ್ ಮಾಡಿ. ಅವ್ರ ಪ್ರಾಣಕ್ಕೂ ತೊಂದರೆ, ಗಾಡಿ ಓಡಿಸೋರ್ ಪ್ರಾಣಕ್ಕೂ ತೊಂದರೆ, ಬೇರೆಯವ್ರ ಪ್ರಾಣಕ್ಕೂ ತೊಂದರೆ. ಮನುಷ್ಯರಿಗೆ ಎಷ್ಟು ಬೆಲೆ ಇದೆಯೋ ನಾಯಿಗೂ ಅಷ್ಟೇ ಬೆಲೆ ಇದೆ. ಆ ಪ್ರಾಣಿಗೂ ಒಂದು ಜೀವ. ಯಾವುದೇ ಪ್ರಾಣಿ, ನಾಯಿನೇ ಅಂತಲ್ಲ, ಅದರಿಂದ ಬೇರೆ ಪ್ರಾಣಿಗಳು ಸಾಯ್ತಾ ಇವೆ. ಈ ಕಾಡುಗಳಲ್ಲಿ ನೋಡ್ತೀವಲ್ಲ, ಎಂತೆಂಥ ಪ್ರಾಣಿನೋ ಸತ್ ಬಿದ್ದಿರ್ತವೆ.
ಅದನ್ನ ನೋಡಿ ಅವಾಯ್ಡ್ ಮಾಡಿ. ಆದಷ್ಟು ನಿಮ್ಮ ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ. ನಾಯಿಗಳಿಗೋಸ್ಕರ ಮನುಷ್ಯರಿಗೋಸ್ಕರ ನಿಮ್ಮ ಪ್ರಾಣಕ್ಕೂ ಬೆಲೆ ಇದ್ದಂಗೆ ಅವ್ರ ಪ್ರಾಣಕ್ಕೂ ಬೆಲೆ ಇರುತ್ತೆ. ನನ್ನ ಸರ್ವೀಸಲ್ಲಿ 42 ವರ್ಷ ಡ್ರೈವರ್ ಕೆಲಸ ಮಾಡಿದ್ದೀನಿ. ನನ್ನ ಸರ್ವೀಸ್ ಎಲ್ಲ ರೋಡಲ್ಲೇ ಕಳೆದಿದ್ದೀನಿ ಆಯ್ತಾ. ಈಗ ರಿಟೈರ್ಡ್ ಆದಮೇಲೆ ನೆಮ್ಮದಿ ಜೀವನ ನಡೆಸ್ತಾ ಇದ್ದೀವಿ ಮನೆಯಲ್ಲಿ. ಎಲ್ಲ ಡ್ರೈವರ್ಗಳಿಗೆ ಹೇಳೋದು, ಆದಷ್ಟು ಕೇರ್ಫುಲ್. ನೀವೆಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ನಿಮ್ಮ ಜೀವಕ್ಕೆ ಒಳ್ಳೆಯದು. ನಿಮ್ಮ ಜೀವಕ್ಕಿದ್ದಷ್ಟು ಬೆಲೆನೇ ನಾಯಿ ಜೀವಕ್ಕೂ ಬೆಲೆ ಇದೆ. ಅಲ್ಲ, ಎಲ್ಲರಿಗೂ ಯಾವುದೇ ಪ್ರಾಣಿ ಮನುಷ್ಯರು ಯಾರೇ ಆಗಲಿ, ನಾಯಿ ಅಂತ ಎಷ್ಟು ಕಣ್ಣು ನೀವು ಕೇರ್ಫುಲ್ ಆಗಿ ಡ್ರೈವ್ ಮಾಡಿದ್ರೋ ಅಷ್ಟು ಒಳ್ಳೆಯದು. ನನ್ನ ಅನುಭವ ಇದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಆ್ಯಕ್ಚುಲಿ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ. ಡೆಫಿನೆಟ್ಲಿ ನಾವು ಯೂತ್ಸ್ ಆಗ್ಬಿಟ್ಟು ಅಥವಾ ಯಾರೇ ಇದು ವಿಡಿಯೋ ನೋಡಿದ್ರೆ ನಿಮ್ಮಿಂದ ತುಂಬ ಕಲಿತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಡೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ನನಗಂತೂ ತುಂಬ ಇನ್ಸ್ಪಿರೇಷನ್ ಆಗಿತ್ತು. ನಾನು ಕೂಡ ಪ್ರತಿದಿನ ನಮ್ಮನೆ ಹತ್ರ ಸುತ್ತಮುತ್ತ ಇರಲಿ ಎಲ್ಲ ಡಾಗ್ಸಿಗೆ ಊಟ ಹಾಕ್ತೀನಿ. ನೀವು ಕೂಡ ನಿಮ್ಮ ಮನೆ ಹತ್ರ ಟ್ರೈ ಮಾಡಿ. ಆದಷ್ಟು ಪುಟ್ಟವಾಗ ಆದರೂ ಸರಿ ಅಕ್ಕಪಕ್ಕದಲ್ಲಿ ಪ್ಲೀಸ್ ಎಲ್ಲ ಡಾಗ್ಸ್ ಇರಲಿ, ಯಾವುದೇ ಒಂದು ಪ್ರಾಣಿ ಇರಲಿ, ಅದಕ್ಕೆ ಸ್ವಲ್ಪ ಊಟ ಹಾಕಿ. ಆ್ಯಂಡ್ ನಾನು ಸ್ಯಾಟರ್ಡೇಸ್ ಆ್ಯಕ್ಚುಲಿ ಕೋತಿಗಳಿಗೆ ಬನಾನ ಹಾಕೋಕ್ಕೂ ಹೋಗ್ತೀನಿ. ಯೂಶ್ವಲಿ ಮೋಸ್ಟ್ಲಿ 90% ನಂದು ಡೀಡೀಲ್ಸ್ ಕಡೆನೇ ಹೋಗೋದು. ನಿಮಗೂ ಇಷ್ಟ ಆದರೆ ನೀವು ನಂಗೆ ಜಾಯ್ನ್ ಆಗ್ಬೋದು. ನಂಗೆ DM ಮಾಡಿ, ಲೆಟ್ಸ್ ಗೋ ಟುಗೆದರ್, ಲೆಟ್ಸ್ ಸರ್ವ್ ದ ಸೊಸೈಟಿ ಟುಗೆದರ್. ಬಿಕಾಸ್ ಮನುಷ್ಯರಾಗ್ಬಿಟ್ಟು ಮನುಷ್ಯತ್ವ ತೋರಿಸ್ಬೇಕಲ್ಲ. ಎಲ್ಲ ಡಾಗ್ಸ್ ಇರಲಿ, ಯಾವುದೇ ಪ್ರಾಣಿ ಇದ್ರಿ, ವಿ ಶುಡ್ ಕೋ ಎಕ್ಸಿಸ್ಟ್. ಎಲ್ಲರ ಜೊತೆ ಇರಬೇಕು. ಬಿಕಾಸ್ ಇದು ನಮ್ಮದೇ ಅಲ್ಲ ಈ ವರ್ಲ್ಡು, ಅವ್ರಿಗೂ ಕೂಡ ಇದು ಬಿಲಾಂಗ್ ಆಗಿದೆ. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ತುಮಕೂರಲ್ಲಿ ಯಾರಾದರೂ ಇದೇ ಥರ ಪರ್ಸನ್ಸ್ನ ಯಾರಾದರೂ ಸೊಸೈಟಿ ಸರ್ವ್ ಮಾಡ್ತಿರೋದು ಅಥವಾ ಏನಾದರೂ ಒಂದು ಒಳ್ಳೆಯದು ಮಾಡ್ತಿದ್ದಾರೆ ಅಂತ ಇದ್ದರೆ ಪ್ಲೀಸ್ ನಂಗೆ ಇನ್ಸ್ಟಾಗ್ರಾಮಲ್ಲಿರಲಿ ಅಥವಾ ಯೂಟ್ಯೂಬ್ ಕಮೆಂಟ್ಸಲ್ಲಿರಲಿ DM ಮಾಡಿ. ಸೊ ದಟ್ ನಾನು ಅವ್ರದ್ದು ವೀಡಿಯೋ ಮಾಡ್ತೀನಿ. ನಿಮ್ಮೆಲ್ಲರೂ ಎವ್ರಿ ಒನ್ ಹ್ಯಾಸ್ ಟು ನೋ ದೇರ್ ಸ್ಟೋರಿ, ರೈಟ್? ಇನ್ಸ್ಪೈರ್ ಆಗೋಕ್ಕೆ. ಸೊ ದ್ಯಾಟ್ಸ್ ಹೌ ವಿಲ್ ಮೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಗುಡ್ ಡೇ.